ನಮ್ಮೆಲ್ಲ ಪ್ರೀತಿಯ ರೈತ ಬಾಂಧವರಿಗೆ ನಮಸ್ಕಾರ. ಇಂದಿನ ಕೃಷಿರಂಗ ಕಿಸಾನ್ ವಾಣಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇಂದಿನ ಈ ಕಾರ್ಯಕ್ರಮದಲ್ಲಿ ತೋಟಗಾರಿಕೆ ಬೆಳೆಯಲ್ಲಿನ ಅನುಭವ ಕುರಿತಂತೆ ಆಲೂರು ತಾಲೂಕು ಮರಸು ಗ್ರಾಮದ ಕೃಷಿಕ ಎಂ.ವಿ. ಜಯದೇವ್ ಅವರೊಂದಿಗಿನ ಸಂದರ್ಶನವನ್ನ ಕೇಳೋಣ. ಪ್ರೀತಿಯ ಕೆಳಗರೆ ನಮಸ್ಕಾರ. ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ಆಲೂರು ತಾಲೂಕು ಮರಸು ಗ್ರಾಮದ ಎಂ.ವಿ. ಜಯದೇವ್ ಅವರು ನಮ್ಮೊಂದಿಗೆ ಇದ್ದಾರೆ. ಅನೇಕ ತೋಟಗಾರಿಕೆ ಬೆಳೆಗಳನ್ನು ಅವರು ಮಾಡಿಕೊಂಡು ಬರ್ತಾ ಇದ್ದಾರೆ. ತೋಟಗಾರಿಕೆ ಬೆಳೆಯಲ್ಲಿನ ಅವರ ಅನುಭವಗಳು ಹೇಗಿದ್ದಾವೆ ಅನ್ನುವಂಥದ್ದನ್ನು ಈಗ ಅವರಿಂದನೇ ನಾವು ಕೇಳಿ ತಿಳಿದುಕೊಳ್ಳೋಣ. ನಮಸ್ಕಾರ ಜಯದೇವ್ ಅವ್ರಿಗೆ. ನಮಸ್ಕಾರ ಸರ್. ಜಯದೇವ್ ಅವರ ನಿಮ್ಮನ್ನ ಸುರೇಶ್ ಅಂತಲೂ ಕೂಡ ಕರೀತಾರಲ್ವಾ? ಹೌದು ಸರ್, ನಮ್ಮ ಇಲ್ಲಿ ಊರವರೆಲ್ಲ ಸುರೇಶ್ ಅಂತಲೇ ಗುರ್ಸೋದು. ಜಯದೇವ್ ಅನ್ನೋದು ನನ್ನ ದಾಖಲಾತಿ, ಸರ್ಕಾರಿ ದಾಖಲಾತಿ ಅಲ್ಲ. ಯಾಕೆ ಎರಡೆರಡು ಹೆಸರು ಆಯ್ತು ನಿಮ್ದು? ಅದು ಹುಟ್ಟಿದ ಹೆಸರು ಜಯದೇವ್ ಅಂತೇಳಿ, ಅದು ಕರೆಯಕ್ಕೆ ಸ್ವಲ್ಪ ಮುಜುಗರ ಆಗುತ್ತೆ ಅಂತೇಳಿ ಪ್ರೀತಿಯಿಂದ ಸುರೇಶ್ ಅಂತ ಹೇಳಿ ಕರೆಯಕ್ಕೆ. ಮನೆಯಲ್ಲೂ ಎಲ್ಲ ಸುರೇಶ್ ಅಂತ ಕರೀತಿದ್ರು? ಸುರೇಶ್ ಅಂತಲೇ ಕರೆಯೋದು. ಹೌದು ಹೌದು ಸರ್. ಎಷ್ಟು ವಯಸ್ಸಾಯ್ತು ಈಗ ನಿಮ್ಗೆ? ನನಗೆ 58ನೇ ವರ್ಷ ಈಗ ರನ್ನಿಂಗ್. 58ನೇ ವರ್ಷ. ಎಷ್ಟು ಜಮೀನಿದೆ ನಿಮಗೆ? ಸರ್ ನಮಗೊಂದು 35 ಎಕರೆ ಇದೆ ಟೋಟಲ್. 35 ಎಕರೆ. ಏನೇನು ಬೆಳೀತಾ ಇದ್ರ 35 ಎಕರೆಲಿ? ಸಪೋಟ, ಅಡಿಕೆ, ತೆಂಗು, ಸ್ವಲ್ಪ ಮಾವಿನ ಗಿಡ. ಈಗ ಈ ವರ್ಷ ಹಾಕೋಣ ಅಂತ ಒಂದು 5 ಎಕರೆ ಹಾಕಕ್ಕೆ ರೆಡಿ ಮಾಡ್ತಾ ಇದ್ದೀನಿ. ಹಿಂದೆಲ್ಲ ಹೇಗಿತ್ತು ಕೃಷಿ ನಿಮ್ಮ ಭಾಗದಲ್ಲಿ? ನಮ್ಮ ಭಾಗದಲ್ಲಿ ಇನ್ನೇನು ಮಳೆ ಜಾಸ್ತಿ, ಅವಾಗೆಲ್ಲ ಬರೀ ಜೋಳ, ಆಲೂಗೆಡ್ಡೆ, ಭತ್ತ ಬೆಳೀತಿದ್ವಿ. ಇವಾಗ ಹಂಗೆ ಆಗಲ್ಲ ಸರ್. ಈಗ ತೋಟಗಾರಿಕೆ ಮಾಡ್ಕೊಳ್ಳೇಬೇಕು. ಜೋಳದಲ್ಲಿ ಇದ್ರಲ್ಲೆಲ್ಲ ಲೇಬರ್ಸು ಸಂಬಳ ಜಾಸ್ತಿ ಅಲ್ಲ, ಸಿಗಲ್ಲ ಲೇಬರ್ಸ್ನೂ. ಅದರಿಂದ ತೋಟಗಾರಿಕೆ ಉತ್ತಮ ಅನ್ನಿಸ್ತಾ ಇದೆ. ನಾವು ಅದನ್ನ ಕಂಟಿನ್ಯೂ ಮಾಡ್ಕೊ ಹೋಗ್ತಾ ಇದೀವಿ ಸರ್. ತೋಟಗಾರಿಕೆ ಬೆಳೆಗಳನ್ನ ಯಾಕೆ ಮಾಡಬೇಕು ಅಂತ ಹೇಳಿ ಅನ್ನಿಸ್ತು ನಿಮಗೆ? ಸರ್ ಇದಕ್ಕೆ ಸ್ವಲ್ಪ ಜನಗಳು ಇದು ಕೆಲಸ ಕಡಿಮೆ ಇದೆ. ಆಮೇಲೆ ಟೈಮಿಗೆ ಕರೆಕ್ಟಾಗಿ ಏನು ಮಾಡಬೇಕಾಗಿಲ್ಲ. ಒಂದು ವಾರ ಹೆಚ್ಚು ಕಡಿಮೆ ಆದರೂ ನಡೆಯುತ್ತೆ. ಇವತ್ತೇ ಮಾಡಬೇಕು ಅನ್ನೋದೇ ಇಲ್ಲ. ಅದೇ ಜೋಳ, ಭತ್ತ ಆದರೆ ಆ ದಿನನೇ ಬಿತ್ತಬೇಕು. ಮಳೆ ಬಂದ ದಿವಸನೇ ಅದನ್ನು ಬಿತ್ತನೆ ಮಾಡಬೇಕು, ಒಳ್ಳೆ ಬೆರಗೆ ಆಗ್ಬೇಕು. ಇದು ಆ ರೀತಿ ಇಲ್ಲ, ಒಂದು 4 ಹೆಚ್ಚು ಕಡಿಮೆ ಆದ್ರೂ ನಡೆಯುತ್ತೆ. ಹಂಗಾಗಿ ತೋಟಗಾರಿಕೆ ಮಾಡಬೇಕು ಅನ್ನೋದು ನನ್ನ ಅನಿಸಿಕೆಯಾಗಿ ತೋಟಗಾರಿಕೆಗೆ ಶುರು ಮಾಡಿದ್ದೀನಿ ಸರ್. ಏನು ಓದಿದ್ರಿ ತಾವು? ಸರ್ ನಾನು 7ನೇ ಕ್ಲಾಸ್ ಓದಿದ್ದೀನಿ. ಈಗ ನಮ್ಮ ಮಕ್ಕಳನ್ನು ಓದಿಸ್ಬೇಕು ಅಂತೇಳಿ ಅವ್ರನ್ನ ಓದಿಸಿ ಒಂದು ವಿದ್ಯಾಭ್ಯಾಸ ಮಾಡಿಸಿ ಮುಗಿಸಿದ್ದೀನಿ. ಇಬ್ರು ಹೊರಗಡೆ ಇದ್ದಾರೆ. 7ನೇ ಕ್ಲಾಸಿಂದ ಮುಂದಕ್ಕೆ ಯಾಕೆ ಓದಲಿಲ್ಲ? ಸರ್ ಜಮೀನಿಗಾಗೆ ಓದಲಿಲ್ಲ. ನಮ್ಮ ಅಜ್ಜ ಮಾಡಿದ ಆಲದ ಮರ ಅದನ್ನ ಬಿಡಬಾರ್ದು, ಆ ನೆರಳ ನಾವು ಬದುಕಬೇಕು ಅಂತೇಳಿ ಓದಿಲ್ಲ. ಅಂದರೆ ಓದಕ್ಕೆ ನಮಗೆ ಆಗ ಇದಿಲ್ಲ. ನಮ್ಮ ತಂದೆಯವರು ಅವಿದ್ಯಾವಂತರು. ಅವ್ರು ಆಗ 2ನೇ ಕ್ಲಾಸ್ ಓದಿದ್ರಂತೆ. ಅವ್ರಿಗೇನೂ ಗೊತ್ತಿಲ್ಲ. ಜೊತೆಗೆ ನಾವು 7ನೇ ಕ್ಲಾಸ್ ಓದ್ವಿ. ಆಮೇಲೆ ಅತ್ಲಾಗ ಜಮೀನ್ ಕಡೆ ಬಂದ್ವಿ, ಜಮೀನು ನೋಡ್ಕೋಬೇಕು ಅಂತೇಳಿ. ಈಗ ಸಾಕಷ್ಟು ಎಲ್ಲ ಸ್ವಲ್ಪ ಮಾಡ್ಕೊಂಡಿದ್ದೀನಿ. ಮನೆಯಲ್ಲಿ ಹೆಚ್ಚಿನದಾಗಿ ಓದಿ ಅಂತೇಳಿ ಹೇಳಿಲ್ವಾ? ಇಲ್ಲ, ಆಗ ಹೇಳೋರೇ ಇಲ್ಲ. ಮನೇಲಿದ್ರೆ ಸಾಕು ಅನ್ನಂಗಾಗಿ ಅವ್ರಿಗೆ ಮನೆಗೆ ಬಂದ್ರು ಸಾಕು, ನಮ್ಮ ಜೊತೆ ನೇಗಲ್ನಾಗ ಒತ್ತರು ಸಾಕು ಅನ್ನೋದಾಯ್ತು ನಮ್ಮ ತಂದೆಗೆ. ಹಂಗಾಗಿ ಜಮೀನಿಗೆ ಬಂದ್ಬಿಟ್ಟು ಸರ್. 35 ಎಕರೆನು ತಂದೆಯವರು ಒಬ್ಬರೇ ಮಾಡ್ತಾ ಇದ್ರೆ? ಒಬ್ಬರೇ ಮಾಡ್ತಾ ಇದ್ರು. ಏನೇನ್ ಬೆಳಿತಾ ಇದ್ರು ತಂದೆಯವ್ರ ಕಾಲಕ್ಕೆ? ಆಗ ಭತ್ತ, ರಾಗಿ, ಜೋಳ, ಮೂರೇ ಬೆಳೆ. ಯಾವ್ದು ಇಲ್ಲ. ಈ ಜೋಳ ಅಂದ್ರೆ ಮೆಕ್ಕೆಜೋಳನೇ ಬೆಳಿತಿದ್ರ ಇಲ್ಲ ಸಣ್ಣ ಜೋಳನ? ಮೆಕ್ಕೆಜೋಳನೇ ಬೆಳಿತಿದ್ರು, ಹೈಬ್ರಿಡ್. ನೀವು ಕೃಷಿ ಮಾಡ್ತೀನಿ ಅಂತ ಹೇಳಿ ಬಂದ್ಮೇಲೆ ಹೇಗೆ ಹಂತ ಹಂತವಾಗಿ ಬದಲಾವಣೆ ಮಾಡಿದ್ರಿ ಮತ್ತೆ ಅಭಿವೃದ್ಧಿ ಮಾಡಿದ್ರಿ? ನನ್ನ ಮನಸ್ಸಿಗೆ ಅದು ಅನುಭವದ ಮೇಲೆ ನಾನು ಮಾಡ್ಕೊಂಡ್ ಬಂದೆ ಸರ್. ಈ ಜಮೀನಿಗೆ ಈ ಬೆಳೆ ಹಾಕಿದ್ರೆ ಉತ್ತಮ ಆಗುತ್ತೆ, ಇದನ್ನು ಮಾಡೋಣ. ಹಾಗೆ ಮಾಡ್ತಾ ಮಾಡ್ತಾ ಹಂತ ಹಂತವಾಗಿ ಮಾಡ್ಕೊಂಡ್ ಬಂದಿದ್ದೀನಿ. ಅದ್ರದ್ದು ಏನು ಬೆಳೆ ಉತ್ಪತ್ತಿ ಬರುತ್ತೆ ಆ ಲಾಭದ ಮತ್ತೆ ಮುಂದಿನ ವರ್ಷ ಮತ್ತೆ ಬೇರೆ ಬೆಳೆಗೆ, ಜಮೀನಿಗೆ ಬೆಳೆ ಬಂಡವಾಳ ಮಾಡೋದು, ಅದು ಹಾಕೋದು, ಬೋರ್ ಕೊರ್ಸೋದು, ನೀರು ಹಾಕೋದು, ಗಿಡ ಹಾಕೊಂಡು ಬಂದಿದ್ವಿ. ಹಾಗಾಗಿ ನನಗೆ ತೋಟಗಾರಿಕೆ ಒಳ್ಳೇದು ಅನ್ನಿಸ್ತು, ಮಾಡ್ಕೊಂಡು ಬಂದಿದ್ದೀವಿ ಸರ್. ಬರೀ ಕೃಷಿ ಬೆಳೆಗಳನ್ನ ಮಾಡೋಂಥದ್ದು ಕಷ್ಟ ಆಗ್ತಾ ಇತ್ತಾ? ಅದು ಕಷ್ಟ ಆಗ್ತಿತ್ತು ಸರ್. ಉಳುಮೆ ಮಾಡಬೇಕು, ಕಳೆ ಕೀಳ್ಬೇಕು, ಮತ್ತೆ ಅದನ್ನ ಕೊಯ್ಲಿ ಮಾಡಬೇಕು, ಮತ್ತೆ ಪುನಃ ಉಳುಮೆ ಮಾಡಬೇಕು, ಮತ್ತೆ ಲೇಬರ್ಸ್ ಪ್ರಾಬ್ಲಮ್ ಸರ್. ಈಗ ಹಿಂದ್ಲಂಗೆ ಲೇಬರ್ಸ್ ಸಿಗ್ತಾ ಇಲ್ಲ, ಎಲ್ಲ ತೊಂದರೆ ಆಗ್ತಾ ಇದೆ. ಹಾಗಾಗಿ ಇದಾದ್ರೆ ತೋಟಗಾರಿಕೆ ಮಾಡ್ಕೊಂಡೇ ಬರ್ತಾ ಇದೀವಿ. ಸಪೋಟ ಹಾಕಿ ಎಷ್ಟು ವರ್ಷ ಆಯ್ತು? ಸಪೋಟ ಹಾಕಿ ಒಂದು 8-9 ವರ್ಷ ಆಯ್ತು ಸರ್. ಯಾಕೆ ಸಪೋಟ ಬೆಳೆ ಮಾಡಬೇಕು ಅಂತ ಅನ್ನಿಸ್ತು ನಿಮಗೆ? ಅದೇ ಅದು ದೀರ್ಘ ಬೆಳೆ, ಆಮೇಲೆ ಕೆಲಸ ಸ್ವಲ್ಪ ಕಡಿಮೆ. ಅದಕ್ಕೆ ಒಂದು ವರ್ಷ ಒಂದು 3-4 ಸಾಲ ಉಳುಮೆ ಮಾಡ್ಬಿಟ್ಟು ಅಲ್ಲಿ ಬೇಸಿಗೆಯಲ್ಲಿ ಮೇಲ್ ಗೊಬ್ಬರ, ದನಿ ಗೊಬ್ಬರ ಕೊಟ್ಟರೆ ಸಾಕು. ನೀರ್ನು ಕೇಳಲ್ಲ ಅದು. 2 ವರ್ಷ ನೀರು ಕೊಟ್ವಿ ಚಿಕ್ಕ ಗಿಡದಲ್ಲಿ, ಆಮೇಲೆ ನೀರಿಲ್ಲ. ಈಗ ಬರ್ತಾ ಇದೆ. ಕೆಲಸ ಕಡಿಮೆ ಆಗುತ್ತೆ, ಮತ್ತೆ ನಿರ್ವಹಣಾ ವೆಚ್ಚ ಕಡಿಮೆ ಆಗುತ್ತೆ ಅಂತ, ಆದಾಯನು ಕಡಿಮೆ, ಅಲ್ಲಿಗೆ ಹೆಂಗೋ ಅನುಕೂಲ ಆಗುತ್ತೆ ಅನ್ನೋ ರೀತಿಲಿ ಮಾಡ್ಕೊಂಡ್ಬಂದಿದ್ದೀನಿ ಸರ್. ಈಗ 10 ಎಕರೆಗೂ ಒಂದೇ ಸರಿ ಹಾಕಿದ್ರ ಸಪೋಟನ? ಒಂದು 6 ಎಕರೆಗೆ ಒಂದ್ಸರಿ ಹಾಕ್ತೆ, 4 ಎಕರೆಗೆ ಒಂದ್ಸರಿ ಹಾಕಿದ್ದೀನಿ. ಅದು ಚಿಕ್ಕ ಗಿಡ, ಮುಂದಿನ ಸರಿಯಿಂದ ಫಸಲು ಬರ್ತವೆ. ಈಗ ತೋಟಗಾರಿಕೆ ಬೆಳೆ ಅಂತ ಅಂದ್ರೆ ಸಾಕಷ್ಟು ಇದಾವೆ. ಈ ಸಪೋಟನ ಯಾಕೆ ಆಯ್ಕೆ ಮಾಡ್ಕೊಂಡ್ರಿ?
ಅದೇ ನಾವು ಸ್ವಲ್ಪ ಖರ್ಚು ಕಡಿಮೆ ಆಗುತ್ತೆ, ಕೆಲಸ ಕಡಿಮೆ, ಹಾಗಾಗಿ ಅದನ್ನ ಆಯ್ಕೆ ಮಾಡ್ಕೊಂಡೆ. ಯಾವ ತಳಿ ಹಾಕೊಂಡಿದ್ದೀರಿ? ಕ್ರಿಕೆಟ್ ಬಾಲ್ ಅಂತ ಹೇಳಿ ಅದನ್ನ ಹಾಕೊಂಡಿದ್ದೀನಿ ಸರ್. ಕ್ರಿಕೆಟ್ ಬಾಲ್ ಒಳ್ಳೆ ಜನಪ್ರಿಯವಾಗಿರೋ ಅಂತ ಒಂದು ತಳಿ. ಹೌದು ಸರ್. ಎಲ್ಲಿ ತಂದ್ರೆ ಗಿಡಗಳನ್ನ? ಅದನ್ನ ಮೈಸೂರಲ್ಲಿ ಒಬ್ರು ನರ್ಸರಿ ಪರಿಚಯ ಇದ್ರು, ಅವರು ಪಾಳ್ಯಕ್ಕೆ ಶಿಫ್ಟ್ ಮಾಡಿಕೊಟ್ಟಿದ್ರು. ಅಲ್ಲಿಂದ ನಾ ತರಿಸ್ಕೊಂಡೆ, ಪಾಳ್ಯ ಚಂದನ್ ನರ್ಸರಿಲಿ ತರಿಸ್ಕೊಂಡೆ ಸರ್. ಎಷ್ಟಡಿ ಅಂತರಕ್ಕೆ ಹಾಕಿದ್ರ? ಸಾಲಿನಿಂದ ಸಾಲಿಗೆ, ಗಿಡದಿಂದ ಗಿಡಕ್ಕೆ? 30 ಅಡಿ ಅಂತರಕ್ಕೆ ಹಾಕಿದೀನಿ ಸರ್. 25ಕ್ಕೂ ಹಾಕ್ಬೋದು, ಹತ್ರ ಆಗುತ್ತೆ. ಆಮೇಲೆ ಗಾಳಿ ಆಡಲ್ಲ, ಕಾಯಿ ಹಸಿರು ಕಟ್ಟುತ್ತೆ, ಬರೀ ಸೊಪ್ಪು, ಕಾಯಿ ಫಸಲು ಬರಲ್ಲ, ಬಿಸಿಲು ಬೀಳ್ಬೇಕು ಸ್ವಲ್ಪ. ಹಾಗಾಗಿ 30 ಅಡಿ ಅನುಕೂಲ ಅಂತ 30 ಅಡಿಗೆ ಹಾಕ್ಸಿದೀನಿ. ಸಾಲಿನಿಂದ ಸಾಲಿಗೆ ಮತ್ತೆ ಗಿಡದಿಂದ ಗಿಡಕ್ಕೆ ಎರಡು ಕೂಡ 30 ಅಡಿ 30 ಅಡಿ ಇದೆ. ಹೌದು ಸರ್. ಎಷ್ಟು ವರ್ಷಕ್ಕೆ ಫಸಲು ಶುರು ಆಯ್ತು? 5ನೇ ವರ್ಷಕ್ಕೆ ಶುರು ಆಯ್ತು. 5ನೇ ವರ್ಷಕ್ಕೆ ಶುರು ಆಯ್ತು. ಚೆನ್ನಾಗಿ ಬರ್ತದೆ ಫಸಲು? ಬರ್ತಾ ಇದೆ ಸರ್, ಬರ್ತಾ ಇದೆ. ಏನೇನು ಕೆಲಸ ಮಾಡ್ತೀರಾ ವರ್ಷ ಪೂರ್ತಿ ಅದಕ್ಕೆ? ಅದಕ್ಕೆ ಗಿಡ ಸುತ್ತ ಒಂದು ಕಳೆ, ಆಮೇಲೆ ಒಂದು ಗೊಬ್ಬರ ಹಾಕ್ತಿವಿ, ಒಂದೊಂದು ದನಿ ಗೊಬ್ಬರ, ಕೊಟ್ಟಿಗೆ ಗೊಬ್ಬರ, ಆಮೇಲೆ ಉಳುಮೆ ಮಾಡ್ತೀವಿ. ಸುತ್ತ ಗಿಡ ಬಿಟ್ಟು ಹೊರಗಡೆ ಉಳುಮೆ ಮಾಡ್ತೀವಿ, ಹೊಳ ಬರ್ದಂಗೆ ಬಂದಾಗ ರೋಟ್ರಿ ಹೊಡ್ಕೊಂಡು ಹೊಳ ಕಂಟ್ರೋಲ್ ಮಾಡ್ಕೊತೀವಿ ಅಷ್ಟೇ, ಇದೇನಿಲ್ಲ. ಉಳುಮೆ ಎಷ್ಟು ತಿಂಗಳಿಗೆ ಒಂದ್ಸರಿ ಮಾಡ್ತೀರಿ? ಅದು ವರ್ಷದಲ್ಲಿ ಒಂದು 3 ಟೈಮು. ಹೊಳ ನೋಡ್ಕೊತೀವಿ. 1 ಅಡಿ ಹೊಳ ಬಂದ್ಮೇಲೆ ಅದನ್ನ ಹೊಳ ಒಣಗಂಗೆ ಉಳುಮೆ ಮಾಡ್ತೀವಿ. ಇಲ್ಲ ರೋಟ್ರಿನಾರ ಆಯ್ತು, ಉಳುಮೆನಾರ ಯಾವ್ದಾದ್ರು ಮಾಡ್ತೀವಿ. ನೀರಾವರಿ ಸೌಲಭ್ಯ ಜಾಸ್ತಿ ಇರ್ಬೇಕಾಗತ್ತಾ? ಇಲ್ಲ ಸರ್, ನೀರಾವರಿನೇ ಇಲ್ಲ. ಸಣ್ಣ ಗಿಡದಲ್ಲಿ 2 ವರ್ಷ ನೀರು ಕೊಟ್ವಿ, ಆಮೇಲೆ ನೀರಾವರಿನೇ ಕೊಡ್ತಾ ಇಲ್ಲ. ನೀರೇನ್ ಬೇಕಾಗಿಲ್ಲ, ಬೇಕಾಗಿಲ್ಲ. ಆದ್ರಿಂದ ನಮ್ಗೆ ತುಂಬಾ ಅನುಕೂಲ ಅನಿಸ್ತು. ಒಂದ್ಸರಿ ಹಾಕಿ 1-2 ವರ್ಷ ನೋಡ್ಕೊಂಡ್ರೆ ಸಾಕು. 2 ವರ್ಷ ನೋಡ್ಕೊಂಡ್ರೆ ಸಾಕು. ಆಮೇಲೆ ಇನ್ನ ಒಂದು 50 ವರ್ಷ ಏನ್ ತೊಂದ್ರೆ ಇಲ್ಲ ಅನ್ಸುತ್ತೆ, ನೋಡ್ಬೇಕು. ಎಷ್ಟು ಫಸಲು ಬರುತ್ತೆ ಅದು ವರ್ಷದಲ್ಲಿ? ಬರುತ್ತೆ ಸರ್, ಒಂದು ಗಿಡಕ್ಕೆ ಹೆಚ್ಚು ಕಡಿಮೆ 1 ಕ್ವಿಂಟಾಲ್ವರೆಗೂ ಬರುತ್ತೆ. 2 ಬೆಳೆ ಬರುತ್ತಲ್ವಾ? 2 ಬೆಳೆ ಬರುತ್ತೆ. ಹೌದು ಸರ್. ಯಾವ್ಯಾವ ಸಂದರ್ಭದಲ್ಲಿ ಬರುತ್ತೆ ಸಪೋಟ ಬೆಳೆ? ಆಗಸ್ಟ್ ತಿಂಗಳಲ್ಲಿ ಒಂದು ಇದು, ಮತ್ತೆ ಈಗ ಫೆಬ್ರವರಿ ಮಾರ್ಚ್ ಒಳಗೊಂದು 2 ಸರಿ ಬರುತ್ತೆ. 2 ಸರಿ ಬರುತ್ತೆ. 2 ಸರಿ ಬಂತು ಅಂತ ಹೇಳಿದ್ರೆ ಅದು 2 ಸರಿನೂ ಕೂಡ ನೀವು ಬೇರೆಯವ್ರಿಗೆ ಕೊಟ್ಬಿಡ್ತೀರಾ ಹೆಂಗೆ? 2 ಸರಿನೂ ಸೇರಿಸಿ ಒಟ್ಟಿಗೆ ಕೊಟ್ಬಿಡ್ತೀವಿ, ಉಂಡಿ ಕೊಟ್ಬಿಡ್ತೀವಿ. ನಮಗೆ ಅದು ಬಿಡಿಸೋದು ಮಾಡೋದು ಆಗಲ್ಲ, ಅವ್ರಿಗೆ ಕೊಟ್ಬಿಡ್ತೀವಿ. ಒಂದು ಅಂದಾಜಿಗೆ ಕೊಟ್ಬಿಡ್ತೀವಿ. ಈಗ 3ನೇ ಬೆಳೆ ಒಂದು 2.25 ಲಕ್ಷ ಕೊಟ್ಟಿದ್ದೀನಿ. 2.25 ಲಕ್ಷಕ್ಕೆ ಈ ವರ್ಷ ಕೊಟ್ಟಿದ್ದೀರಿ? ಈ ವರ್ಷ ಕೊಟ್ಟಿದ್ದೀನಿ. ಮೊದಲನೇ ಬೆಳೆ ಎಷ್ಟು ಕೊಟ್ಟರು? ವರ್ಷಕ್ಕೆ 1 ಲಕ್ಷ ಕೊಟ್ಟಿದ್ದೆ. 2ನೇ ಬೆಳೆ 1.25 ಕೊಟ್ಟಿದ್ದೆ. ಈ ಕೊಡಿ, ಇನ್ನು ಮುಂದಿಂದ ಅದು ಮಾಮೂಲಿ ಬೆಳೆ ಇನ್ನ 3-3.5 ಲಕ್ಷದಲ್ಲಿ ಅವರೇಜ್ ತಗೊಂಡು ಹೋಗ್ತಾರೆ. ಎಷ್ಟು ಸಾರಿ ಕುಯ್ತಾರೆ? 3-4 ಸರಿ ಕುಯ್ತಾರೆ ಅವರು. ಒಂದೊಂದು ಕೊಯ್ಲಲ್ಲಿ 3-4 ಸರಿ ಕುಯ್ತಾರೆ. ಅದು ಕಾಯಿ ಹಣ್ಣುಗೆ ಬರೋ ಇದು ಗೊತ್ತಾಗುತ್ತೆ ಅವ್ರಿಗೆ. ಕಾಯಲ್ಲಿ ತುರ್ಕಿ ಹೆಂಗೆ ಕಲರ್ ಚೇಂಜ್ ಆಗುತ್ತೆ, ಆ ಚೇಂಜ್ ಆದಾಗ ಅದನ್ನ ಕುಯ್ತಾರೆ. ಎಳೆದು ಹಣ್ಣಾಗಕ್ ಬರಲ್ಲ ಅದು. ಅದು ಹಾಗೆ ಗಟ್ಟಿ ಆಗ್ಬಿಡುತ್ತೆ. ಹಾಗಾಗಿ ಬಲ್ತಂಗೆ ಕುಯ್ತಾರೆ. ಅದು ಆಗಿ ಬಲ್ತೀರಾ ಅಂತ ನೋಡಿ ಕುಯ್ಬೇಕಾಗುತ್ತೆ. ಆಗಸ್ಟ್ ತಿಂಗಳಲ್ಲಿ ಒಂದು 3 ಕುಯ್ಲಿ ಕುಯ್ತಾರೆ. ಈಗ ಒಂದು ಕುಯ್ಲಿ ಕುಯ್ತಾರೆ ಫೆಬ್ರವರಿ ಮಾರ್ಚ್ ಇಲ್ಲಿ. ಮಳೆಗಾಲದಲ್ಲಿ ಚೆನ್ನಾಗಿರುತ್ತೋ ಫಸಲು? ಈಗ ಚೆನ್ನಾಗಿರುತ್ತೆ. ಮಳೆಗಾಲದಲ್ಲಿ ಚೆನ್ನಾಗಿರುತ್ತೆ ಸರ್ ಅದು. ಈಗ ಬಿಸಿಲಿನ ಇದಕ್ಕೆ ಒಂದೊಂದು ಸ್ವಲ್ಪ ಒಂದೊಂದು ಇದಾಗಿರುತ್ತೆ, ಹುಳು ತೂತ ಬಂದಿರುತ್ತೆ, ಕಡಿಮೆ ಬರಲ್ಲ. ಮಳೆ ಇದರಿಂದ ನೋಡ್ಕೊಂಡು ಅದನ್ನ ಅವ್ರು ಇದು ಮಾಡ್ಕೊತಾರೆ. ಇಲ್ಲಾಂದ್ರೆ ಫ್ರೈ ಮಾಡ್ಕೋಬೇಕು, ಮಾಡಿ ಹುಳ ಜಾಸ್ತಿ ಇಲ್ಲ ಏನು ಮಾಡಕ್ ಹೋಗಲ್ಲ. ಇದುವರೆಗೆ ಕಂಪ್ಲೇಂಟ್ ಇಲ್ಲ. ಬೇಸಿಗೆನಲ್ಲೂ ಕೂಡ ಅದಕ್ಕೆ ನೀರಿನ ಅಗತ್ಯ ಇಲ್ವಾ? ಅವಶ್ಯಕತೆ ಇಲ್ಲ. ನೀರು ಬೇಡ. ನೀರು ಬೇಡವೇ ಬೇಡ. ಕೊಟ್ರೆ ಕೊಡ್ಬೋದು, ನಮಗೆ ನೀರಿನ ಅವಶ್ಯಕತೆ ಇಲ್ವಲ್ಲ, ಹಾಗಾಗಿ ಕೊಡ್ತಾ ಇಲ್ಲ. ಆದ್ರೂ ತೊಂದರೆ ಇಲ್ಲ. ಒಳ್ಳೆ ಫಸಲು ಬರ್ತಾ ಇದೆ. ಇಳುವರಿ ಮೇಲೆ ತಗೋತಾರ ನೋಡ್ಕೊಂಡು ತೋಟ ಹೆಂಗೆ? ಇಳುವರಿ ಮೇಲೆ ತಗೊಳ್ತಾರೆ. ಅವ್ರದ್ದು ಆಳಿನ ಕುಯ್ಲಿ ಎಲ್ಲ ವೆಚ್ಚ ನೋಡ್ಕೊಳ್ತಾರೆ. ಆಮೇಲೆ ನಮಗೆ ಕೊಟ್ಟು ಅವ್ರಿಗೂ ಸ್ವಲ್ಪ ಉಳಿಯೋ ರೀತಿಲಿ ಮಾಡ್ಕೊಳ್ತಾರೆ. ಏನಾದ್ರೂ ರೋಗಗಳು ಕೀಟಗಳು ಬರೋಂತ ಸಾಧ್ಯತೆ ಇರುತ್ತೆ ಅದಕ್ಕೆ? ಇಲ್ಲ, ಅದಕ್ಕೇನು ರೋಗ ಇಲ್ಲ. ಯಾವ ರೋಗನೂ ಬರಲ್ಲ? ರೋಗನೂ ಬಂದಿಲ್ಲ ಇದುವರೆಗೂ, ಯಾವ್ದು ಇಲ್ಲ. ಯಾವ್ದು ಹುಳುದ್ದು ಏನ್ ತೊಂದರೆ ಇಲ್ಲ? ಏನಿಲ್ಲ. ಗೊಬ್ಬರ ಗೋಡು ಇದೆಲ್ಲ ಹೆಂಗೆ? ವರ್ಷಕ್ಕೊಂದ್ಸರಿ ಕೊಡ್ತೀರಾ? 2 ವರ್ಷಕ್ಕೊಂದ್ಸರಿ ಕೊಡ್ತೀರಾ? ವರ್ಷಕ್ಕೊಂದ್ಸತಿ ಕೊಡ್ತೀವಿ ನಾವು. ಮೇಲ್ ಗೊಬ್ಬರ ಆಗಿ ದನಿ ಗೊಬ್ಬರ ಒಂದು ಮಕ್ರಿ ಅಂದ್ರೆ ಒಂದು 15-20 kg ಅಷ್ಟು ಹಾಕ್ತಿವಿ. ಅವರು ಒಂದ್ಸತಿ ಫಸ್ಟಿಗೆ ಒಂದು DAP ಒಂದು ಪೊಟಾಶ್ ಅಂತೇಳಿ ಮಿಕ್ಸರ್ ಗೊಬ್ಬರ ಅವರೇ ಹಾಕೊಳ್ತಾರೆ. ಗಿಡ ಬಡ್ಡೆ ಬಿಡಿಸ್ಬಿಟ್ಟು ಸುತ್ತ ಒಂದು ರೌಂಡು ಒಂದು 2.5 ಕ್ವಿಂಟಲ್ 3 ಕ್ವಿಂಟಲ್ ಅಷ್ಟು ಒಂದು 5 ಹಾಕ್ತಿಲ್ಲ, 50 kg ಒಂದು ಹಾಕೈತಿಲ್ಲ, ಅವ್ರು ಹಾಕೊಳ್ತಾರೆ. ಕಾಯಿ ಸ್ವಲ್ಪ ದಪ್ಪ ಬರಕ್ ಸೈಜು ಅಂತೇಳಿ ಹಾಕೋತಾರೆ. ನಾವು ಮೇಲ್ ಗೊಬ್ಬರ ಆಗಿ ದನಿ ಗೊಬ್ಬರ ಕೊಟ್ಟಿಗೆ ಗೊಬ್ಬರ ಹಾಕ್ತಿವಿ. ಏನು ಹೂವಿಗಿಂತ ಮೊದ್ಲು ಹಾಕಬೇಕು ರಾಸಾಯನಿಕ ಗೊಬ್ಬರನ ಆಮೇಲೆ ಹಾಕ್ತಾರೆ? ಇಲ್ಲಿ ಮಳೆ ಬಿದ್ದಾಗ ಹಾಕ್ತಾರೆ. ರೇವತಿ ಮಳೆ ಅಂದ್ರೆ ಮೇ ತಿಂಗಳಲ್ಲಿ ಒಂದ್ಸರಿ ಹಾಕ್ಬಿಡ್ತಾರೆ ಅಷ್ಟೇ. ಅಷ್ಟೇ ಅದಕ್ಕೆ ಗೊಬ್ಬರ. ಈ ಸಪೋಟದಲ್ಲಿ ಏನಾದ್ರು ಅಂತರ ಬೆಳೆ ಮಾಡ್ತಾರೆ? ಅಂತರ ಬೆಳೆ ಅಂದ್ರೆ ಗಿಡ ಚಿಕ್ಕವಾಗಿದ್ದಾಗ ಮಾಡ್ತಿದ್ವಿ, ಇವಾಗ ಏನಿಲ್ಲ. ಗಿಡ ಚಿಕ್ಕದಾಗಿದ್ದಾಗ ಏನೇನು ಅಂತರ ಬೆಳೆ ಮಾಡ್ತಿದ್ವಿ? ಜೋಳ ಮಾಡಿದ್ವಿ, ಶುಂಠಿ ಮಾಡಿದ್ವಿ,
ಸ್ವಲ್ಪ ಆಲೂಗೆಡ್ಡೆನೂ ಮಾಡಿದೆ ಒಂದು ವರ್ಷ. ಈಗ ಗಿಡ ಸ್ವಲ್ಪ ದೊಡ್ಡದಾಗಿ ಬಂದಿದ್ದಾವೆ, ನೆರಳಾಗುತ್ತೆ, ರೆಕ್ಕೆ ಎಲ್ಲ ಮುರಿತವೆ ಅಂತ ಹೇಳಿ ಈಗೇನು ಇದು ಮಾಡಲ್ಲ. ಚೆನ್ನಾಗಿ ಬಂದಿತ್ತ ಶುಂಠಿ ಜೋಳ ಎಲ್ಲ? ಬಂದಿತ್ತು ಸರ್, ಜೋಳ ಎಲ್ಲ ಈ ಸರಿ ಹೋದ ಸರಿ ಜೋಳ ಹಾಕಿದ್ವಿ, ಈ ಸರಿಯಿಂದ ಮಾಡಕ್ ಹೋಗಲ್ಲ. ಎಷ್ಟು ವರ್ಷ ಹೀಗೆ ಅಂತರ ಬೆಳೆ ಮಾಡಿದ್ರಿ ಸಪೋಟದಲ್ಲಿ? 3-4 ವರ್ಷ ಮಾಡಿದ್ವಿ. 4-5 ವರ್ಷನೇ ಮಾಡಿದ್ವಿ. ಈಗ ಈ ವರ್ಷದಿಂದ ಬಿಡ್ತೀವಿ, ಆಗಲ್ಲ. ಅದರಲ್ಲೂ ಒಳ್ಳೆ ಲಾಭ ಆಗಿರ್ಬೇಕಲ್ವಾ? ಅನುಕೂಲ ಆಗಿದೆ ಸರ್. ಅದರಲ್ಲಿ ನಮ್ದು ಮಾಡಿದ ಖರ್ಚೆಲ್ಲ ಸಿಗೋದು. ಸಪೋಟಗೆ ಏನು ಖರ್ಚು ಮಾಡಿರ್ತೀವಿ, ಉಳ್ಮೆದು ಗೊಬ್ಬರದ್ದು ಎಲ್ಲ ಅದರಲ್ಲಿ ಜೋಳದಲ್ಲಿ ಸಿಗೋದು. ಈಗ 10 ಎಕರೆಗೆ ಒಂದು 2-3 ಲಕ್ಷ ರೂಪಾಯಿ ಆದಾಯ ಬರುತ್ತೆ ಅಂತ ಹೇಳಿ ಹೇಳ್ತೀರಾ, ಸಾಕಾಗುತ್ತಾ ಅಷ್ಟು ನಿಮಗೆ? ಸಾಕಾಗಲ್ಲ ಅಂದ್ರೆ ಈ ಜೋಳ ಭತ್ತ ರಾಗಿ ಬೆಳೆದ್ರೂ ಅಷ್ಟೇ ಆಗುತ್ತೆ, ಆ ಲೆವೆಲ್ಗೆ ಅದು ಸರಿ ಹೋಗುತ್ತೆ ಸರ್. ಈಗ ಜೋಳ ಭತ್ತ ಆದ್ರೆ ವರ್ಷನೂ ನೀವು ಬಂಡವಾಳ ಹಾಕ್ಬೇಕು, ಮತ್ತೆ ಅದನ್ನ ಮುರಿಸ್ಬೇಕು, ಮತ್ತೆ ಉಳುಮೆ ಮಾಡ್ಬೇಕು. ಅದಕ್ಕೆ ಲೆಕ್ಕ ಹಾಕಿದ್ರೆ ಅದು ಸರಿ ಹೋಗುತ್ತೆ ಸರ್. ನಮಗಾಗ ಕೆಲ್ಸದ ಕಡಿಮೆ ಆಗುತ್ತಲ್ಲ, ಹಾಗಾಗಿ ಅದು ಅನುಕೂಲ ಆಯ್ತು. ಕೆಲಸ ಕಡಿಮೆ ಆಗುತ್ತೆ, ದುಡ್ಡು ಖರ್ಚು ಮಾಡೋದು ಕೂಡ ಕಡಿಮೆ ಆಗುತ್ತೆ. ಹಾಗಾಗಿ ಅದು ಅನುಕೂಲ ಅಂತ ನನ್ನ ಅನಿಸಿಕೆ. ಈಗ ಹೆಚ್ಚು ಜಮೀನಿದ್ದು ಕಡಿಮೆ ಜನ ಇದ್ದಂತ ಸಂದರ್ಭದಲ್ಲಿ ಈ ತರದ ಬೆಳೆಗಳೆಲ್ಲ ಅನುಕೂಲ ಅಂತ ಒಳ್ಳೇದು ಅಂತ ನನ್ನ ಅಭಿಪ್ರಾಯನೇ ಸರ್. ಅದು ಹೌದು ಅನುಕೂಲ ಆಗುತ್ತೆ. ಅದು ಅನುಕೂಲ ಆಗುತ್ತೆ ಸರ್. ಅದೇ ಹೆಚ್ಚು ಜಮೀನು ಇದ್ದವ್ರಿಗೆ ಈ ತರ ಮಾಡ್ಕೋಬಹುದು. 1-2 ಎಕರೆ ಇದ್ದವ್ರಿಗೆ ಆಗಲ್ಲ, ಅದ್ರಲ್ಲಿ ಏನು ಲಾಭಾಂಶ ಇರ್ಲ್ವಲ್ಲ, ಹಾಗಾಗಿ ಅದೇನು ಇದಾಗಲ್ಲ. ಹೆಚ್ಚು ಜಮೀನು ಇರೋದ್ರಿಂದ ಆ ಜಮೀನು ಇದಾಗ್ದಂಗೆ ಹಳ ಎಲ್ಲ ಬರ್ದಂಗೆ ನೋಡ್ಕೊಳಕ್ಕೆ ಎಲ್ಲದಕ್ಕೂ ಅನುಕೂಲ ಆಗುತ್ತೆ. ಅದೇ ಒಂದು ಬೆಳೆ ಐತೆ ಅಂದ್ರೆ ಎಲ್ಲದನ್ನ ಕ್ಲೀನ್ ಮಾಡ್ತೀವಿ, ಇಲ್ಲ ಅಂದ್ರೆ ಹಂಗೆ ಬಿಟ್ಬಿಡ್ತೀವಿ, ಅದೆಲ್ಲ ಹಳ ಮೇದ್ಬಿಟ್ಟು ಕಾಡು ಆಗ್ಬಿಡುತ್ತೆ. ಆ ರೀತಿ ಆಗಾಗ ಚಾನ್ಸ್ ಇರಲ್ಲ, ಅದೊಂದು ಅನುಕೂಲ. ಕೊಟ್ಟಿಗೆ ಗೊಬ್ಬರ ಹಾಕ್ತೀನಿ ಅಂತ ಅಂದ್ರಲ್ಲ, ಎಲ್ಲಿ ತರ್ತೀರಾ? ಹೊರಗಡೆ ತರ್ತೀರಾ ಅಥವಾ ನಿಮ್ದೇ ಗೊಬ್ಬರ ಇರುತ್ತೆ? ನಮ್ದೇ ಗೊಬ್ಬರ ಹಾಕ್ತಾ ಇದೆ ಸರ್. ಎಷ್ಟು ದನಕರುಗಳು ಸಾಕೊಂಡಿದ್ರಿ ಸರ್? ನಾವು ಒಂದು 25 ಸಾಕಿದ್ದು. ಈಗ ಹೋದ ವರ್ಷದಿಂದ ಒಂದು 8 ದನಕ್ಕೆ ಬಂದಿದ್ವಿ. ಈಗ ಒಂದು 8 ಹಸ್ಗಳಿದ್ದಾವೆ. ಯಾಕೆ ಕಡಿಮೆ ಮಾಡಿದ್ರಿ? ಆಗಲ್ಲ ಸರ್, ಮೇಂಟೈನ್ ಮಾಡಕ್ ಆಗಲ್ಲ. ಒಂದ್ ಜನ ಅದಕ್ಕೆ ಬೇಕು. ನಾವು ಒಬ್ಬರಿರೋದ್ರಿಂದ ಎಲ್ಲಾ ಕಡೆ ನೋಡ್ಕೋಬೇಕಲ್ಲ, ಹಾಗಾಗಿ ಸ್ವಲ್ಪ ಕಡಿಮೆ ಮಾಡಿದ್ವಿ. ಆಗ ಒಂದು 20 ಎಕರೆ ಬೌಂಡ್ರಿನೇ ಬೇಲಿ ಮಾಡಿ ಬಿಟ್ಬಿಟ್ಟಿದ್ವಿ ದನ ಮೇಯಕ್ಕೆ ಅಂತ. ಈಗ ಒಂದು 8 ಎಕರೆ ಬಿಟ್ಕೊಂಡಿದೀನಿ. ಅದ್ರಲ್ಲೂ ಒಂದು 4 ಎಕರೆ ಈಗ ಮಾವಿನ ಗಿಡಕ್ಕೆ ರೆಡಿ ಮಾಡ್ತಾ ಇದೀನಿ. ಇನ್ನೊಂದು 6 ಎಕರೆ ಸಾಕು ಅಂತ ಒಂದು 5 ಎಕರೆ ದನ ಮೇಯಕ್ಕೆ ಬಿಟ್ಕೊಬಿಟ್ಟು ಉಳಿದಿದ್ದು ಹಸಿರು ಮೇವು ಹಾಕೊಂಡು ಸಾಕೋಣ ಅಂತ ದನ ಕಡಿಮೆ ಮಾಡ್ಬಿಟ್ಟೆ. ಈಗ ಸಪೋಟ ತೋಟದಲ್ಲೂ ಬಿಡ್ಬೋದಲ್ಲ ದನಕರುಗಳನ್ನ? ಅಂದ್ರೆ ರೆಕ್ಕೆ ಮುರಿದಾಕ್ಬಿಡ್ತವೆ, ರೆಕ್ಕೆ ಮುರಿತವೆ. ಅದ್ರೊಳಗೆ ಓಡಾಡಿದ್ರೆ ರೆಕ್ಕೆ ಎಲ್ಲ ಮುರಿದಾಕ್ಬಿಡ್ತವೆ, ಹಾಗಾಗಿ ಬಿಡಕ್ ಆಗಲ್ಲ. ಈ ಕುಲ್ಲ ಇರೋ ಅಂತ ಜಾಗದಲ್ಲೇ ಬಿಡ್ಬೇಕಂಗಾರೆ? ಹೌದು 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 ಹೌದು. ಮನೆಗೆ ಒಂದಷ್ಟು ಕರಾವ ಆಗ್ಲಿ ಮತ್ತೆ ಗೊಬ್ಬರ ಆಗ್ಲಿ ಅಂತ ಹೇಳಿ ಒಂದು 8 ದನ ಹಾಕೊಂಡಿದ್ವಿ. ಡೈರಿಗೆ ಹಾಲು ಹಾಕ್ತಿವಿ. ಸಪೋಟ ಬಿಟ್ರೆ ಹೆಚ್ಚಿನ ಪ್ರಮಾಣದಲ್ಲಿ ಅಡಿಕೆ ಹಾಕಿದ್ರಿ? ಅಡಿಕೆ ಹಾಕಿದ್ವಿ. ಎಷ್ಟು ಎಕರೆ ಇದೆ ಅಡಿಕೆ? ಅಡಿಕೆ ಈಗ ಒಂದು 5 ಎಕರೆ ಹಾಕಿದೀವಿ. 1 ಎಕರೆ ಈ ವರ್ಷ ಹಾಕ್ಬೇಕು. ಹಾಕ್ಬಿಟ್ರೆ ಮುಗೀತು. ಅದು ಇನ್ನ ನೋಡ್ಕೊಳ್ಳೋದಷ್ಟೇ. ಇನ್ನು ಗಿಡ ಎಲ್ಲ ಸಣ್ಣ ಗಿಡಗಳು 3 ವರ್ಷದಿಂದ ಈಚೆಗೆ ಹಾಕಿ ಬಂದಿರೋದು. 4ನೇ ವರ್ಷದಿಂದ ಈಚೆಗೆ. 4ನೇ ವರ್ಷದ್ದು ಸ್ವಲ್ಪ ಈ ವರ್ಷ ಒಂಬಳೆ ಹೊರಟಿದೆ, ಒಂದೊಂದು ಹೊರಟಿದ್ದಾವೆ. ಅದೊಂದು 600 ಗಿಡ, 1.25 ಎಕರೆ ಹೊರಟಿದೆ. ಇನ್ನು ಉಳಿದಿದ್ದೆಲ್ಲ ಇವಾಗ ಸಣ್ಣ ಗಿಡ. ಅಡಿಕೆ ಎಲ್ಲ ಒಂದೇ ಸರಿ ಹಾಕ್ಬೋದಾಗಿತ್ತು, ಯಾಕೆ ವರ್ಷ ಹಾಕ್ತಾ ಇದ್ರಿ ಸರ್? ಅದು ಖರ್ಚು ಜಾಸ್ತಿ ಅಲ್ಲ, ನೀರ್ ಬೇಕು, ಬೋರ್ ಕೊರ್ಸ್ಕೋಬೇಕು. ಬೋರ್ ನೀರ್ ಬಂದ ಮೇಲೆ ಅದನ್ನ ನಾನು ವ್ಯವಸ್ಥೆ ಮಾಡ್ಕೋಬೇಕು. ಅದಕ್ಕೆಲ್ಲ ಜಮೀನೆಲ್ಲ ಲೆವೆಲ್ ಮಾಡಿಸ್ಕೋಬೇಕು. ತಗ್ಗು ಉಬ್ಬು ಇದ್ರೆ ಎಲ್ಲ ಲೆವೆಲ್ ಮಾಡಿಸ್ಕೊಂಡು ರೆಡಿ ಮಾಡ್ಕೊಳ್ಳೋಕೆ ಸುಮಾರು ಖರ್ಚು ಬರುತ್ತೆ. ಅದಕ್ಕೆ ನಾವೇನ್ ಮಾಡ್ತೀವಿ ಅಂದ್ರೆ ಅದು ಆದಾಯ ಏನ್ ಬಂದಿರುತ್ತೆ ಆ ಲೆಕ್ಕದಲ್ಲಿ ಅದ್ರ ಪ್ರಕಾರನೇ ಮಾಡ್ಕೊಂಡು ರೆಡಿ ಮಾಡ್ಕೊಂಡು ಮಾಡ್ತಾ ಇದೀವಿ. ಹಂಗಾಗಿ ವರ್ಷ ಮಾಡ್ತೀರಾ? ಯಾಕೆಂದ್ರೆ ಗಿಡಕ್ಕೂ ಸುಮಾರು ಇನ್ವೆಸ್ಟ್ ಮಾಡ್ಬೇಕಾಗುತ್ತೆ ಅಲ್ವಾ? ಹೌದು ಹೌದು. ಹಾಗಾಗಿ ಜೊತೆ ಗುಂಡಿ ತೆಗಿಸ್ಬೇಕು, ಬೋರ್ ಮಾಡ್ಕೋಬೇಕು, ಆಮೇಲೆ ಬದುಗಳೆಲ್ಲ ತೆಗೆದು ಲೆವೆಲ್ ಮಾಡ್ಕೋಬೇಕು. ಅದಕ್ಕೆ ಬದು ಇದ್ರೆ ಗಿಡ ಲೈನ್ ಸರಿ ಆಗಲ್ಲ. ಹಾಗಾಗಿ ಎಲ್ಲ ಮಾಡ್ಕೊಂಡು ಗಿಡ ಹಾಕ್ಬೇಕು. ಹಂಗಾಗಿ ವರ್ಷ ಮಾಡ್ತಾ ಹೋಗ್ತೀರಾ? ಬರ್ತಾ ಇದೀವಿ. ಅಡಿಕೆನಲ್ಲೂ ಏನಾದ್ರು ಅಂತರ ಬೆಳೆ ಮಾಡ್ತಾ ಇದ್ದೀರಾ? ಅಡಿಕೆಲ್ಲೂ ಅಂತರ ಬೆಳೆ ಮಾಡ್ತಾ ಇದೀವಿ. ರಾಗಿ, ಆಮೇಲೆ ದನಗಳಿಗೆ ಜೋಳ, ಹೀಗೆ ಸಣ್ಣ ಪುಟ್ಟ ಮಾಡ್ತಾ ಇದೀವಿ. ರಾಗಿ ಎಷ್ಟು ಎಕರೆ ಹಾಕತ್ತೀರಿ? ರಾಗಿಗೆ 1 ಎಕರೆ ಹಾಕಿದ್ದೆ. ಒಂದು 8 ಕ್ವಿಂಟಲ್ ಆಯ್ತು ರಾಗಿ. ಊಟಕ್ಕೆ ರಾಗಿ. ಯಾವ ತಳಿ ಹಾಕತ್ತೀರಿ? ಅದು ನಮ್ದೇ ಬಿತ್ತನೆ, ಇಂಡಾಫ್. ಮನೆಯಲ್ಲಿದ್ದು ಇಂಡಾಫ್ ರಾಗಿನ ಬೆಳ್ಕೊಳ್ತೀವಿ. ಏನ್ ನಾಟಿ ಮಾಡ್ತಾರ ಬಿತ್ತನೆ ಮಾಡ್ತಾರ? ಬಿತ್ತನೆ ಮಾಡ್ತೀವಿ. ಬಿತ್ತನೆ ಚೆನ್ನಾಗಿ ಬರುತ್ತೆ ಸರ್, ಬರುತ್ತೆ. ಯಾವ ಟೈಮಲ್ಲಿ ಮಾಡ್ತೀರಾ? ಬೇಸಿಗೆಯಲ್ಲಿ ಮಾಡ್ತೀರಾ, ಮಳೆಗಾಲದಲ್ಲಿ ಮಾಡ್ತೀರಾ? ಆಗಸ್ಟ್ ತಿಂಗಳಲ್ಲಿ ಮಾಡ್ತೀವಿ. ಅದು ಈಗ ಜನವರಿಗೆ ಬರುತ್ತೆ. ಮಾರ್ಚ್ ಟೈಮಲ್ಲಿ ಮಾಡಿದ್ದು ಮಳೆ ಸಿಕ್ಬಿಡುತ್ತೆ, ರಾಗಿ ಕಪ್ಪ ಆಗ್ಬಿಡುತ್ತೆ.
ಅದು ಮಾರ್ಕೆಟ್ ಇರಲ್ಲ ಮಾರೋದಾದ್ರೂ. ನಮಗೆ ಊಟ ಚೆನ್ನಾಗುತ್ತೆ ಕಪ್ಪುಗಿದೆ ಅಂತೇಳಿ. ಕೆಲವರು ಊಟಕ್ಕೆ ಅದು ಉಪಯೋಗಿಸಕ್ಕೆ ಇದು ಮಾಡಲ್ಲ, ಕಪ್ಪು ಇದೆ ಅಂತ ಹೇಳಿ ಎಲ್ಲ ವೈಟ್ ಕೇಳ್ತಾರೆ. ಹಂಗಾಗಿ ನಾವು ಜನವರಿ ಬರೋದನ್ನೇ ಆಗಸ್ಟ್ ತಿಂಗಳಲ್ಲಿ ಹಾಕ್ತೀವಿ. ಆಗಸ್ಟ್ ಅಲ್ಲಿ ಹಾಕ್ಬಿಟ್ರೆ ಜನವರಿಗೆ ಬರುತ್ತೆ ಸರ್. ಜಾಸ್ತಿ ಕೆಲಸ ಇರುತ್ತೆ ರಾಗಿಗೆ? ರಾಗಿ ತುಂಬಾ ಕೆಲಸ ಸರ್. ಹೌದಾ? ಹೌದು. ಏನೇನು ಕೆಲಸ ಇರುತ್ತೆ ಅದಕ್ಕೆ ಸರ್ ನೋಡಿ, ರಾಗಿ ಬಿತ್ತನೆ ಮಾಡಬೇಕು. ಬಿತ್ತನೆ ಮಾಡಿದ್ಮೇಲೆ ಕಳೆ ತೆಗಿಬೇಕು. ಕಳೆ ತೆಗೆದ್ಮೇಲೆ ಕುಯ್ಯಬೇಕು, ಕುಡ್ಲಲ್ಲಿ ಕುಯಿಸ್ಬೇಕು. ಕುಡ್ಲಲ್ಲಿ ಕುಯಿಸಿ ಅದನ್ನ ಕಂತೆ ಕಟ್ಟಿ ತಂದು ಇಲ್ಲಿ ಗುಪ್ಪೊಟ್ಟಿ ಮತ್ತೆ ಕಣ್ಣು ಕರಡಿ ಹುಲ್ಲು ಹಾಕ್ಬೇಕು. ಆ ಹುಲ್ಲು ಭತ್ತ ಬೇರೆ ಮಾಡಬೇಕಾದ್ರೆ ಬುದ್ಧಿವಂತರೇ ಆಗ್ಬೇಕು, ಇಲ್ಲ ಅಂದ್ರೆ ಎಲ್ಲ ಹುಲ್ಲೊಳಗೆ ಹೋಗ್ಬಿಡುತ್ತೆ ರಾಗಿ. ಅದು ಅನುಭವ ಇರಬೇಕು, ಅಂತವರೇ ಕೆಲಸ ಮಾಡ್ಬೇಕು. ರಾಗಿ ಭತ್ತ ಬೇರೆ ಬೇರೆ ಮಾಡ್ಬೇಕು. ಅದರಲ್ಲಿ ಕುನಿ ಅಂತ ಬರುತ್ತೆ, ಅದು ಬೇರ್ಪಡಿಸಿ ಅದು ಬೇರೆ ಹಾಕಿ ಅದನ್ನೆಲ್ಲ ಒಣಗಿಸಿ ಅದನ್ನೆಲ್ಲ ಬಡ್ದು ರಾಗಿ ತೆಗಿಬೇಕು. ತುಂಬಾ ಕೆಲಸ ಸರ್ ಅದು. ರಾಗಿ ಕೆಲಸ ಮಾಡ್ಲಿಕ್ಕೆಲ್ಲ ಜನ ಸಿಗ್ತಾರ ನಿಮ್ಗೆ? ಸಿಗ್ತಾರೆ. ಆದ್ರೆ ಈಗ ಇಲ್ಲ, ಕಡಿಮೆ ಆಗ್ಬಿಟ್ರು. ಅದೇ ಸಮಸ್ಯೆ. ಯಾರು ಸಿಗ್ತಾರೋ ಅವ್ರ ಕೈಲಿ ಮಾಡಿಸ್ಬೇಕು. ಹುಡಿಕೆಂದು ಅವ್ರ ಮನೆಗೆ ಹೋಗಿ ಅವ್ರಿಗೆ ಹೇಳ್ಕೆಂದು ಅವ್ರನ್ನೇ ಹಿಡಿದು ಮಾಡಿಸ್ಬೇಕು. ಗೊತ್ತಿರೋರ್ಗೆ. ಈಗಿನವ್ರಿಗೆ ಬರೋದೇ ಇಲ್ಲ ಕೆಲಸ, ಮರ ಹಿಡಿಯಕ್ಕೆ ಬರಲ್ಲ. ಹಂಗಾಗಿದೆ. ಇಲ್ಲೆಲ್ಲ ಕೆಲ್ಸಕ್ಕೆ ಬಂದ್ರೆ ಎಷ್ಟು ಸಂಬಳ ಕೊಡ್ತೀರಿ? ನಾವು 350 400 ರೂಪಾಯಿ ಸಂಬಳ ಕೊಡ್ತೀವಿ. ಗಂಡಾಳ್ಗ? ಹೆಣ್ಣಾಳಿಗೆ. ಗಂಡಾಳಿಗೆ 500 600. ನಿಮ್ಗೆ ಕೆಲ್ಸಕ್ಕೆ ತಕ್ಕನಾಗಿ ಸಿಗ್ತಾರೆ ಜನ? ಸಿಗ್ತಾರೆ. ಸಾಮಾನ್ಯ ನಾವು ಅರ್ಧ ಕೆಲಸ ನಾವೇ ಮಾಡ್ಕೊಬಿಡ್ತೀವಿ. ನಾವು ನಮ್ಮ ಮನೆಯವರೇ ಮಾಡ್ತೀವಿ. ಏನೇನ್ ಕೆಲಸ ಮಾಡ್ತಾರ ನೀವು ನಿಮ್ಮ ಮನೆಯವ್ರು? ಎಲ್ಲ ಕೆಲಸನೂ ಮಾಡ್ತಾರೆ. ನಮಗೀಗ ಪ್ರತಿಯೊಂದು ಕೆಲಸನೂ ಬರುತ್ತೆ. ಇಂಥದ್ದು ಬರಲ್ಲ ಅನ್ನಂಗಿಲ್ಲ. ಏನಿಲ್ಲ, ಬಿತ್ತನೆ ಮಾಡೋದ್ರಿಂದ ಹಿಡಿದು ಕಳೆ ಕೀಳೋದು, ಕಳೆ ತೆಗಿ ಎಲ್ಲದು ಮಾಡ್ತೀವಿ ಸರ್ ನಾವು. ಎಲ್ಲ ಕೆಲಸನೂ ಮಾಡ್ತೀವಿ. ಹಾಲು ಕರಿಯೋದು ಎಲ್ಲ ಕೆಲಸನೂ ನಾವು ಮಾಡ್ತೀವಿ. ಅಡಿಕೆಗೆ ಏನೇನ್ ಕೆಲಸ ಮಾಡ್ತೀರಾ ವರ್ಷ ಪೂರ್ತಿ? ಅಡಿಕೆಗೆ ವರ್ಷ ಪೂರ್ತಿ 1-2 ಸರಿ ಗುಣಸೇವೆ ಮಾಡ್ತೀವಿ. ಸುತ್ತ ಹಳ ಬಂದಿದ್ದ ಗುಣಸೇವೆ ಮಾಡ್ಕೋತೀವಿ. ಒಂದು ಟೈಮು DAP ಪೊಟಾಸು, ಒಂದು ಟೈಮ್ ಗೊಬ್ಬರ ಅಷ್ಟೇ. ಆಮೇಲೆ ಒಂದು ಸ್ವಲ್ಪ ದನಿ ಗೊಬ್ಬರ ಟೈಮ್ ಇದ್ರೆ ಹಾಕ್ತೀವಿ. ಹಾಕೊಂಡು ಆಮೇಲೆ ರೋಟ್ರಿ ಹೊಡ್ಕೋತೀವಿ. ಹಳ ಜಾಸ್ತಿ ಆದಾಗ ಗಿಡ ಬಿಟ್ಟು ರೋಟ್ರಿ ಹೊಡ್ಕೋತೀವಿ. ಬರೀ ಈ ಟೈಮ್ ಇದ್ದಾವು ಅಷ್ಟೇ, ಬೇರೆ ಇನ್ನೇನು ಕೆಲಸ ಇಲ್ಲ. ಏನು ಇದಿಲ್ಲ. ಕವಲಿ ಬೆಳ್ಕೊತಾ ಇರ್ಬೇಕು. ಮಳೆ ಬಂದ್ರೆ ನೀರ್ಗಾವಲಿ ಚೆನ್ನಾಗಿ ಬೆಳ್ಕೋಬೇಕು. ನೀರು ನಿಲ್ಬಾರ್ದಲ್ವ ಅಡಿಕೆಲಿ? ನೀರು ನಿತ್ತರೆ ಗಿಡ ಹೋಯ್ತು, ಎಲ್ಲರೂ ಕಲರ್ ಆಗ್ಬಿಡುತ್ತೆ. ಹಾಗಾಗಿ ಅದು ನೋಡ್ಕೊತಿರ್ಬೇಕು. ಮಳೆ ಬಂದಾಗ ಎಲ್ಲಿ ನೀರು ನಿಲ್ಲುತ್ತೆ ಆ ಜಾಗನ ನಾವು ಕವಲಿ ಮಾಡಿ ಆಚೆಗೆ ನೀರನ್ನ ತೆಗಿಬೇಕು. ಅದಕ್ಕಾಗಿ ಫಸ್ಟ್ಗೆ ನಾವು ಎಲ್ಲಾನು ಟ್ರೆಂಚ್ ಹೊಡ್ಸಿ ಗಿಡ ಹಾಕ್ಬಿಡ್ತೀವಿ. 8 ಅಡಿ ಗಿಡ ಹಾಕಿದ್ರೆ 16 ಅಡಿಗೊಂದು ಟ್ರೆಂಚ್ ಹೊಡ್ಸ್ಬಿಡ್ತೀವಿ. ಸಣ್ಣ ಇಟಾಚಿಲಿ ಟ್ರೆಂಚ್ ಹೊಡಿಸ್ಕೊಂಡು ಆಮೇಲೆ ಗಿಡ ಕೂರಿಸಿ, ಆಮೇಲೆ ಮಳೆಗಾಲದಲ್ಲಿ ಏನಾರು ಎಲ್ಲಿ ಹೆಚ್ಚು ಕಡಿಮೆ ಆಗಿರುತ್ತೆ ಅದನ್ನ ನಾವು ಕೈ ಕೆಲಸ ಗುದ್ಲಿಲಿ ಕಾವಲಿ ಮಾಡಿಸಿ ನೀರು ಕಾವಲಿ ಆಚೆಗೆ ತೆಗಿತೀವಿ. ವರ್ಷ ಕಾಲುವೆ ಸೋಸ್ಕೋಬೇಕು ಸರ್. ಅದು ಮಳೆಗಾಲ ಬರೋದಿಗೆ ಸೋಸ್ಕೆ ಬಿಡ್ಬೇಕು. ಮಳೆ ಜಾಸ್ತಿ ಆಯ್ತು ಅಂದ್ರೆ ಆಗಲ್ಲ, ನೀರು ಇದಾಗ್ಬಿಡುತ್ತೆ. ಹಾಗಾಗಿ ಮಳೆ ಬೀಳೋದಿಗೆ ಕಾವಲಿ ಎಲ್ಲ ಬೆಳ್ಕೋಬೇಕು. ಅಡಿಕೆನಲ್ಲೂ ಸಾಕಷ್ಟು ಅಂತರ ಬೆಳೆ ಮಾಡ್ಲಿಕ್ಕೆ ಅವಕಾಶ ಇದೆ. ಮೆಣಸು ಹಾಕಬಹುದು, ಏಲಕ್ಕಿ ಹಾಕಬಹುದು, ಜಾಯ್ಕಾಯಿ ಹಾಕಬಹುದು. ಮುಂದಿನ ದಿವಸಗಳಲ್ಲಿ ಏನಾದ್ರು ಮಾಡ್ಬೇಕು ಅಂತ ಆಲೋಚನೆ ಇದೆಯಾ ನಿಮ್ಗೆ? ಅದ್ರ ಜೊತೆಗೆ ನಾವು ಮಾಡೋರಿಗೆ ಕೊಟ್ಬಿಟ್ಟಿದೀನಿ. ಸ್ವಲ್ಪ ಮುಳುಗ ಗಿಡ ಹಾಕಿದ್ದಾರೆ, ಮೆಣಸಿನ ಗಿಡ ಹಾಕಿದ್ದಾರೆ. ಆಮೇಲೆ ನಮಗೆ ಅಲ್ಲಿ 3 ಕಡೆ ಆದ್ರಿಂದ ಓಡಾಡಕ್ ಸ್ವಲ್ಪ ಅಡಿಕೆ ಗಿಡ ದೂರ ಇದೆ. ಅವ್ರಿಗೆ ನೀರು ಹೊಡ್ಕೊಂಡು ಅಲ್ಲೇ ನೋಡ್ಕೊಂಡು ಬೆಳ್ಕೊಳ್ಳಿ ಅಂತ ಅವ್ರಿಗೆ ಬಿಟ್ಬಿಟ್ಟಿದೀನಿ. ಗಿಡ ನೋಡ್ಕೊಳ್ಳಿ, ನೀರು ಹೊಡ್ಕೊಂಡು ಅವರು ಅಡಿಕೆಗೆ ಇದಾಕಿದ್ದಾರೆ. ಮೆಣಸಿನ ಗಿಡ ಮತ್ತೆ ಬದನೆ ಗಿಡ ಹಾಕಿದ್ದಾರೆ. ಅದರಿಂದ ನಿಮ್ಗೆ ಹೆಂಗ್ ಲಾಭ ಅಂತೀರಿ? ನಮ್ಗೇನ್ ಲಾಭ ಇಲ್ಲ. ಅದು ಅವರು ಅದ್ರೊಳಗೆ ಬೆಳ್ಕೊತಾರೆ, ನೀರು ಹೊಡ್ಕೊಂಡು ಗಿಡ ನೋಡ್ಕೋತಾರೆ. ನೀರು ನಿಮ್ದೆ? ನೀರು ನಂದೆ. ಭೂಮಿ ಉಚಿತವಾಗಿ ಕೊಟ್ಟಂಗೆ, ಭೂಮಿ ನೀರು ಎರಡನ್ನೂ ಅವ್ರಿಗೆ ಬಿಟ್ಟಂಗೆ ಗಿಡ ಸಾಕ್ಬಿಟ್ಟು ನಮಗೆ ಬಿಡ್ತಾರೆ. ಎಲ್ಲವೂ ನಾವೇ ಮಾಡಕ್ ಆಗಲ್ಲ ಸರ್. ಅದು ಕಡ್ಗೊಡ್ದಿರ್ತೀವಲ್ಲ, ಉಳುಮೆ ಮಾಡಂಗಿರಕ್ಲ, ಎಲ್ಲ ಕೈ ಗುದ್ಲಿ ಕೆಲಸ. ಹಾಗಾಗಿ ನಮಗೆ ಗಿಡಕ್ಕೆ ಅನುಕೂಲ ಆಗೋ ರೀತಿಲಿ ಅವ್ರಿಗೆ ಬಿಟ್ಬಿಟ್ಟಿದೀನಿ. ಅವರು ಮಾಡಲ್ಲ, ಯಾಗೋ ಒಂಥರ ತೀರಾ ಸ್ವಲ್ಪ ಮಾಡೋ ಆಸಕ್ತಿ ಇದ್ದವರು ಮಾಡ್ತಾರೆ. ಸುಮ್ಮನೆ ಖಾಲಿ ಬಿಡೋದಕ್ಕೆ ಅವ್ರು ಮಾಡೋದ್ರಿಂದ ಒಂಚೂರು ಅನುಕೂಲ ಸರ್ ಅದು. ಹೌದು, ನೀರ್ ಹೊಡಿತಾರೆ, ಜೊತೆಗೆ ಕಳೆ ಪಳೆ ಬರ್ದಂಗ್ ನೋಡ್ತಾರೆ. ಆಮೇಲೆ ಈಗ ಬದನೆ ಗಿಡ ಅದ್ರದ್ದು ಸೊಪ್ಪೆಲ್ಲ ಉದುರುತ್ತೆ. ಈ ಮೆಣಸಿನ್ಕಾಯಿಂದು ಹೂವು ಈಚೆ ಎಲ್ಲ ಅಲ್ಲೇ ಉದುರುತ್ತೆ. ಎಲ್ಲ ಅದ್ರೊಳಗೆ ನಮಗೆ ಗೊಬ್ಬರದ ಇದಾಗುತ್ತೆ. ಆಮೇಲೆ ಗಿಡ ಸೋತ್ಮೇಲೆ ರೋಟ್ರಿ ಹೊಡ್ಬಿಟ್ರೆ ಎಲ್ಲ ಗೊಬ್ಬರ ಆಗ್ಬಿಡುತ್ತೆ. ಆ ಅನುಕೂಲಕ್ಕೋಸ್ಕರ ನಾನು ಅದನ್ನ ಒಂದು ಅನುಕೂಲ, ಅವ್ರಿಗೂ ಅನುಕೂಲ ಆಗ್ಲಿ ನನಗೂ ಅನುಕೂಲ ಆಗುತ್ತೆ ಅಂತ ಹೇಳಿ ಅದನ್ನ ಮಾಡಿದೀನಿ ಸರ್. ಅದು ಈಗ ಬೇಸಿಗೆನಲ್ಲಿ ಮಾತ್ರ ಈ ತರ ಬೆಳಿತಾರೆ? ಮತ್ತೆ ಬೆಳಿತಾರೆ. ಮಳೆಗಾಲದಲ್ಲಿ ಏನಿಲ್ಲ. ಮಳೆಗಾಲದಲ್ಲಿ ಆಗೋದಿಲ್ವಾ ಅಥವಾ ಹೆಂಗೆ? ಮಳೆ ಜಾಸ್ತಿ ಆತಲ್ಲ ಆಗಲ್ಲ.
ಈ ತರ ಮಾಡೋದ್ರಿಂದ ಅಡಿಕೆ ಗಿಡ ಹೌದು. ಅನುಕೂಲವಾಗಿ ಬರ್ತವೆ. ಅನುಕೂಲವಾಗಿ ಬರ್ತವೆ. ಹೌದು ಹೌದು. ತೆಂಗು ಹಾಕಿದ್ರ ಅಲ್ವಾ? ತೆಂಗು ಹಾಕಿದೀವಿ ಸರ್. ತೆಂಗು ಯಾಕೋ ನಮಗೆ ಸರಿ ಹೊಂತ ಇಲ್ಲ. ಯಾಕೆ? ಇದೇನು ಅಂತ ಗೊತ್ತಿಲ್ಲ, ಎಂತದೋ ಹುಳ ಅದು ಗಿಡನೇ ತಿಂದು ಹಾಕ್ಬಿಡ್ತಾ ಇದೆ. ಹಾಕಿದೀನಿ, ಒಂದು 200 ಗಿಡ ನೆಟ್ಟಿದ್ದೀನಿ, 6 ಎಕರೆ ಹಾಕಿದ್ದೀನಿ. ಅದ್ಯಾಕ ಸರಿ ಹೋಗ್ತಾ ಇಲ್ಲ. ಸರಿ ಹೋಗ್ತಾ ಇಲ್ಲ ಅದು. ಸರಿ ಸ್ವಲ್ಪ ನೋಡಿ, ತೋಟಗಾರಿಕೆ ಇಲಾಖೆ ಅಧಿಕಾರಿಗಳು, ವಿಜ್ಞಾನಿಗಳು ಇದು ಮಾಡ್ಬೇಕು. ಯಾರನ್ನಾರು ಸಂಪರ್ಕ ಮಾಡಿದ್ರ? ಸಂಪರ್ಕ ಮಾಡಿದ್ವಿ. ನಮ್ಮ ಮಗ ಹೇಳಿದ್ದ, ಅದೇನೋ ಕಟ್ಟಿ ಅಂತ ಹೇಳಿದ್ರಂತೆ. ಆ ಹುಳ ಬಂದು ಆ ಬಾಕ್ಸ್ ಒಳಗೆ ಬರ್ತವೆ ಅಂತ ಅದನ್ನು ಕಟ್ಟಿದ್ವಿ. ಮೋಕಬಲನ ಅದೇಂತದ ನನಗೂ ಅದು ಗೊತ್ತಿಲ್ಲ. ಮಗ ಕಟ್ಸಿದ್ದ. ಸ್ವಲ್ಪ ಇದಾಗಿದೆ. ತೆಂಗು ಸಾಮಾನ್ಯ ಜಾಸ್ತಿ ಬೆಳಿತಾರಲ್ವ ಮರ್ಸು ಈ ಕಡೆ ಎಲ್ಲ? ಸ್ವಲ್ಪ ಬೆಳಿತಾರೆ. ಮಳೆ ಜಾಸ್ತಿ ಆಗಿ ಅಂದ್ರೆ ಸ್ವಲ್ಪ ಆತರ ಹುಳ ಬರುತ್ತೋ ಏನೋ ಅದು ಗೊತ್ತಿಲ್ಲ. ಮಳೆ ಹಿಡಿದು ಬಿಟ್ರೆ ಬಿಡೋದೇ ಇಲ್ಲ ಒಂದೊಂದು ಟೈಮು. ಹೋದ್ಸತಿ 2 ತಿಂಗಳು ಮಳೆನೇ ಬಿಡ್ಲಿಲ್ಲ. ಹಾಗಾಗಿ ಜೋಳ ಎಲ್ಲಾ ಬೆಳೆನೂ ಲಾಸೆ. ಹಂಗಾಗ್ಬಿಡ್ತಾರೆ, ಮಳೆ ಏರುಪೇರು ಆಗ್ಬಿಡುತ್ತೆ. ಮನೆ ಹತ್ರನೂ ಒಂದಷ್ಟು ಕೈ ತೋಟ ಮಾಡ್ಕೊಂಡಿದ್ದೀರ ಅಲ್ವಾ? ಮನೆ ಹತ್ರ ಏನಿಲ್ಲ ಸರ್, ಮನೆ ಹತ್ರ ಏನಿಲ್ಲ. ಅದು ಹೂವಿನ ಗಿಡದ್ದು ಸಣ್ಣ ಪುಟ್ಟ ಮನೆಯವ್ರು ಮಾಡ್ಕೊಂಡಿದ್ದಾರೆ. ತರಕಾರಿ ಗಿರ್ಕಾರಿ ಬೆಳ್ಕೊಳ್ಳೋದಿಲ್ವಾ? ತರಕಾರಿ ಎಲ್ಲ ಅಲ್ಲೇ ಜಮೀನೆಲ್ಲ ಸೈಡ್ಗೆ ಹಾಕ್ಬಿಡ್ತೀವಿ. ಶುಂಠಿ ಸ್ವಲ್ಪ ಹಾಕ್ದಾಗ ಸೈಡಿಗೆ ಮನೆಗೆ ತರಕಾರಿ ಬೆಳ್ಕತೀವಿ. ಏನ್ ಬೇಕೋ ಆ ತರದವ್ ಹಾಕೊಂಡಿದ್ರೆ ಅಲ್ಲೇ ಸುತ್ತ ಹಾಕೋಬಿಡ್ತೀವಿ. ಅದ್ರಲ್ಲಿ ಮನೆಗೆ ಹಾಕ್ತೇವೆ. ಅದೇ ಮನೇಲಿ ನಾವು ಇಬ್ಬರೇ ಆದ್ರಿಂದ ಹಿಂಗ ಅಲ್ಲೇ ಮಾಡ್ಕೋತೀವಿ. ನೀರಾವರಿ ಸೌಲಭ್ಯ ಚೆನ್ನಾಗಿದೆ ನಿಮ್ಗೆ? ನೀರಾವರಿ ಇದೆ, ಏನ್ ತೊಂದರೆ ಇಲ್ಲ. ಗಿಡಕ್ಕೆಲ್ಲ ತೊಂದರೆ ಇಲ್ಲ. ಬೆಳೆ ಕಷ್ಟ ಆಗುತ್ತಷ್ಟೇ. ಕರೆಂಟ್ ಕೊಡಲ್ಲ ಸರ್, ಅದೇ ಸಮಸ್ಯೆ. ದಿನ 6 ಗಂಟೆ ಕರೆಂಟ್ ಕೊಡ್ತಾರೆ. ಅದ್ರೊಳಗೆ ನಾವು ಎಲ್ಲಾ ಗಿಡಕ್ಕೂ ಸ್ವಲ್ಪ ಹೆಂಗಂಗ ಮಾಡ್ಕೊಂಡು ಗಿಡ ಉಳಿಸ್ಕೊಬಿಡ್ತೀವಿ. 1-3 ತಿಂಗಳು. ಮಳೆಗಾಲದ ಸರಿ ಆಗುತ್ತೆ. 6 ಗಂಟೆ ಕರೆಂಟ್ ಅಲ್ಲಿ ಹೆಂಗ್ ನಿಭಾಯಿಸ್ತಾ ಇದ್ರಿ? ಮಾಡ್ತೀವಿ ಸರ್. ಏನ್ ಮಾಡ್ತೀರಾ, 1000 ಗಿಡಕ್ಕೆ ಒಂದ್ ದಿವಸ ಒಂದು ಹೊಡೆಯೋದು, ಇನ್ನೊಂದ್ 1000 ಗಿಡಕ್ಕೆ ಇನ್ನೊಂದ್ ದಿವಸ ಹೊಡೆಯೋದು, ಹಂಗೆ ಮಾಡ್ಕೊಂಡು ಅತ್ಲಾಗಿ ಮೇಂಟೈನ್ ಮಾಡ್ಕೊಂಡು ಬರ್ತಾ ಇದೀವಿ. ಇದೇ 3 ಬೋರ್ ಇದೆ. ಡ್ರಿಪ್ ಮಾಡ್ಕೊಂಡಿದ್ರ ಹೆಂಗೆ? ಡ್ರಿಪ್ ಮಾಡಿದ್ವಿ ಸರ್. ಎಷ್ಟು ವರ್ಷ ಆಯ್ತು ಮಾಡಿಸ್ಕೊಂಡು? ಡ್ರಿಪ್ ಮಾಡಿಸ್ಕೊಂಡು 3 ವರ್ಷ ಆಯ್ತು. ತೆಂಗಿನ ಗಿಡಕ್ಕೆ, ಅಡಿಕೆ ಗಿಡಕ್ಕೆ ಮಾಡಿದೀನಿ. ಇನ್ನು ಇಲ್ಲಿ ಹೊಸ್ದಾಗಿ ಮಾಡಿರೋ ಗಿಡಕ್ಕೆ ಇನ್ನೂ ಡ್ರಿಪ್ ಮಾಡಿಲ್ಲ. ಅದಕ್ಕೆ ಮುಂದೆ ಸರಿ ಮಾಡ್ಕೋಬೇಕು. ಡ್ರಿಪ್ ಇಂದ ಏನೇನು ಅನುಕೂಲ ಅಂತೀರಿ? ಡ್ರಿಪ್ ಇಂದ ಅನುಕೂಲ ಇದೆ ಸರ್. ನೀರು ಕಡಿಮೆ ಇದಾಗುತ್ತೆ. ಆಮೇಲೆ ಭೂಮಿಗೆ ಎಲ್ಲಾ ಜಾಗಕ್ಕೂ ಬೀಳಲ್ವಲ್ಲ, ಕಳೆ ಕಂಟ್ರೋಲ್ ಆಗುತ್ತೆ ಸರ್. ಅದು ಮೇನು. ನೀರಿನ ಉಳಿತಾಯನೂ ಆಗುತ್ತೆ. ನೀರಿನ ಉಳಿತಾಯನೂ ಆಗುತ್ತೆ, ಕಳೆನೂ ಕಂಟ್ರೋಲ್ ಆಗುತ್ತೆ. ನಾವು ಜಟ್ಟಿಟ್ಟು ಹೊಡೆದ್ರೆ ನೀರೆಲ್ಲ ತಲೂ ಆರುತ್ತೆ. ಅದಕ್ಕೆ ಏನಾದ್ರು ನಾವು ಬೆಳೆ ಬೆಳೆದಿದ್ರೆ ಅನುಕೂಲ. ಈಗ ಮೆಣಸಿನ ಗಿಡ, ಬೇರೆ ರೀತಿ ಬೀನ್ಸು, ಜೋಳ ಅದನ್ನೆಲ್ಲ ಹಾಕಿದ್ರೆ ಎಲ್ಲದಕ್ಕೂ ಆಗುತ್ತೆ, ಅನುಕೂಲ ಆಗುತ್ತೆ. ಈ ನಾವು ಏನು ಬೆಳೆ ಮಾಡದೇ ಇದ್ದಾಗ ಡ್ರಿಪ್ಪೇ ಉತ್ತಮ. ಡ್ರಿಪ್ಪೇ ಚೆನ್ನಾಗಿರುತ್ತೆ. ಡ್ರಿಪ್ಪೇ ಚೆನ್ನಾಗಿರುತ್ತೆ. ಬರೀ ಗಿಡ ಸುತ್ತ ಬೀಳುತ್ತೆ ನೀರು, ಅದು ಸುತ್ತ ನೆನ್ಕೊಳ್ಳುತ್ತೆ, ಕಳೆ ಬರಲ್ಲ. ಹಂಗಾಗಿ ಅನುಕೂಲ ಆಗುತ್ತೆ ಸರ್. ನೀರನ್ನು ಕಡಿಮೆ ಕಟ್ ತಗೊಳುತ್ತೆ. ಹಂಗಾಗಿ ಈಗ ಕೊಡ ಕರೆಂಟಲ್ಲಿ ಒಂದು ಡ್ರಿಪ್ಪೇ ಉತ್ತಮ. ಎಷ್ಟು ಜನ ಮಕ್ಕಳು ಸುರೇಶ್ ಅವರು ನಿಮ್ಗೆ? ನನಗೆ 2 ಜನ ಗಂಡು ಮಕ್ಕಳು. ಏನ್ ಮಾಡ್ತಾರೆ ಇಬ್ರು? ಹಿರಿ ಮಗ BSc ಹಾರ್ಟಿಕಲ್ಚರ್ ಓದ್ದ. ಅದರಿಂದ ಏನು ಕೆಲಸಕ್ಕೆ ಇದು ಬಂದಿಲ್ಲ ಅಂತ ಹೇಳಿ ಸದ್ಯಕ್ಕೆ SLC ಮೇಲೆ ಪೋಸ್ಟ್ ಮಾಸ್ಟರ್ ಕೆಲಸ ಮಾಡ್ತಾ ಇದ್ದಾನೆ. ಎಲ್ಲಿ ಕೆಲಸ ಮಾಡ್ತಿದಾರೆ ಅವರು? ಎಸ್ಟ್ಲೂರು, ಕೊಡ್ಲಿಪೇಟೆ. ಈಗ ಹಾರ್ಟಿಕಲ್ಚರ್ BSc ಓದಿರೋದ್ರಿಂದ ಅನುಕೂಲ ಆಗುತ್ತಾ ನಿಮ್ಗೆಲ್ಲ? ಸ್ವಲ್ಪ ಸಲಹೆ ಮಾರ್ಗದರ್ಶನ ಮಾಡ್ತಾರೆ? ನಾವು ಆರ್ಟಿಕಲ್ ಏಜಿಗೆ ಇದಕ್ಕಿಂತ ಅಗ್ರಿಕಲ್ ಏಜಿ ಮಾಡುವ ಅಂದ್ವಿ. ಅದಕ್ಕೆ ಸಿಕ್ಲಿಲ್ಲ ಅಂತ ಹೇಳಿ ಹಾರ್ಟಿಕಲ್ಚರ್ಗೆ ಸೆಲೆಕ್ಟ್ ಆಗಿದ್ದು. BSc ಆಯ್ತು. ಈಗ BSc ಆಯ್ತು. MSc ಮಾಡ್ಲಿಕ್ಕೆ ಹೋಗ್ಲಿಲ್ವಾ? MSc ಮಾಡಕ್ ಹೋಗಿಲ್ಲ ಅವನು. ಹೋಗಿ ಒಂದ್ವಿ ಅಷ್ಟೊತ್ತಿಗೆ ಇನ್ನೆಂತ ಓದೋದ್ ಹೊತ್ಲಿಗೆ ಇದ್ರಲ್ಲೇ ಮಾಡ್ತೀನಿ ಅಂದ. ಒಂದು SLC ಮೇಲೆ ಪೋಸ್ಟ್ ಮಾಸ್ಟರ್ ಕೆಲಸ ಇದೆ, ಹಾಕ್ತೀನಿ ಅಂತ ಹಾಕ್ದ. ಹಾಕಿದ್ಮೇಲೆ ಕರೆದೇ ಬಿಟ್ರು. ಒಂದೇ ವಾರ ಕರೆದ್ರು. ಅವನಿಗೆ SLC 98% ಇತ್ತು. ಹಂಗಾಗಿ ಕರೆದ್ರು, ಕೆಲಸ ಕೊಟ್ರು. ಇವಾಗ ಮಾಡ್ತಾ ಇದ್ದಾನೆ. ಎರಡನೇ ಮಗ ಏನ್ ಮಾಡ್ತಾರೆ? ಎರಡನೇ ಮಗ ಎಲೆಕ್ಟ್ರಾನಿಕ್ ಇಂಜಿನಿಯರ್ ಮಾಡ್ತಾ ಇದ್ದಾನೆ. ಬೆಂಗಳೂರಲ್ಲೇ ಓದ್ದ. ವಿಶ್ವೇಶ್ವರಯ್ಯ ಇನ್ಸ್ಟಿಟ್ಯೂಟ್ ಕಾಲೇಜಲ್ಲಿ 4 ವರ್ಷ ಓದ್ದ. ಅಲ್ಲೇ ಸೆಲೆಕ್ಟ್ ಆದ. ಡಿಸೆಂಬರಿಗೆ ಮುಗೀತು ಓದಿ. ಡಿಸೆಂಬರ್ ಲಾಸ್ಟ್ಗೆ ಸೆಲೆಕ್ಟ್ ಆದ. ಜನವರಿಯಿಂದ ಹೋಗ್ತಾ ಇದ್ದಾನೆ. ಜನವರಿ 2ನೇ ತಾರೀಕಿಂದ ಡ್ಯೂಟಿಗೆ ಹೋಗ್ತಾ ಇದ್ದಾನೆ. ಕೃಷಿಯಲ್ಲಿ ಮುಂದೆ ಇನ್ನು ಏನೇನು ಮಾಡಬೇಕು ಅಂತ ಆಲೋಚನೆ ಇದೆ ನಿಮ್ಗೆ? ನನಗೆ ಕೃಷಿಯಲ್ಲಿ ಇನ್ನೇನೋ ಮಾಡ್ಬೇಕು ಅಂತ ಏನಿಲ್ಲ. ಈಗ ಏನ್ ಮಾಡಿದೀನಿ ಅದನ್ನು ಉಳಿಸ್ಕೊಂಡು ಹೋಗ್ಬೇಕು. ಮಾಡ್ರ ಅಂತದನ್ನ ಉಳಿಸ್ಕೊಂಡು ಹೋಗ್ಬೇಕು. ಅದಕ್ಕೆ ಎಲ್ಲ ಕ್ರಮವಾಗಿ ಮಾಡ್ಕೊಂಡು ಉಳಿಸ್ಕೊಂಡು ಹೋಗ್ಬೇಕು. ಈ ಒಟ್ಟಾರೆ ತೋಟಗಾರಿಕೆ ಬೆಳೆಗಳು ಏನನ್ಸುತ್ತೆ ಸುರೇಶ್ ನಿಮ್ಗೆ? ಅದು ಒಳ್ಳೇದು ಅನ್ಸುತ್ತೆ. ತೋಟಗಾರಿಕೆನೇ ಒಳ್ಳೇದು ಅನ್ಸುತ್ತೆ. ಇವತ್ತಿನ ನಮ್ಮ ಸಮಾಜ ಇದು ನೋಡಿದ್ರೆ ತೋಟಗಾರಿಕೆನೇ ಒಳ್ಳೇದು. ಸ್ವಲ್ಪ ಕೆಲಸ ಕಡಿಮೆ, ಕೆಲಸನೂ ಕಡಿಮೆ. ಭತ್ತ ಬೇಕು, ಭತ್ತಕ್ಕೆ ಕೆಲಸ ಆಗ್ತಾ ಇಲ್ಲ.
ಜನ ಸಿಗಲ್ಲ, ಖರ್ಚು ಜಾಸ್ತಿ. ಹಾಗಾಗಿ ನಾವು ತೋಟಗಾರಿಕೆಗೆ ಬಂದು ಭತ್ತನೂ ಬೇಕು, ಭತ್ತನೂ ಬೇಡ ಅಂತ ಏನಿಲ್ಲ, ಭತ್ತ ಬೇಕು, ನಾವು ಅದನ್ನೇ ತಿನ್ಬೇಕಲ್ಲ, ಅದನ್ನೇ ತಿನ್ಬೇಕಲ್ಲ. ಹಾಗಾಗಿ ಭತ್ತ ಬೆಳೆಯಕ್ಕೆ ಸ್ವಲ್ಪ ಬಿಟ್ಕೊಂಡಿದ್ದೀನಿ, 1 ಎಕರೆ ಗದ್ದೆ ಬಿಟ್ಕೊಂಡು ಮಾಡಿದ್ದೀನಿ ಸರ್. ಒಟ್ಟಿಗೆ ಒಬ್ಬಂಟಿಗರಾಗಿರೋದ್ರಿಂದ ಈ ತೋಟಗಾರಿಕೆ ಬೆಳೆಗಳು ಮಾಡ್ಕೊಳ್ಳೋದ್ರಿಂದ ಸ್ವಲ್ಪ ಎಲ್ಲದನ್ನು ನಿಭಾಯಿಸ್ಕೊಂಡು ಹೋಗಕ್ ಸಾಧ್ಯ ಆಗ್ತಾ ಇದೆ. ಹೌದು, ನೀವು ನಿಭಾಯಿಸ್ಕೊಂಡು ಹೋಗಕ್ ಸಾಧ್ಯ ಆಗ್ತಾ ಇದೆ. ಇಲ್ಲಾಂದ್ರೆ ಕಷ್ಟ ಆಗ್ತಿತ್ತು. ಕಷ್ಟ ಆಗೋದು ಸರ್, ಕಷ್ಟ ಆಗೋದು. ಹೌದು. ಒಳ್ಳೇದು ಸುರೇಶ್ ಅವರೇ, ನಿಮ್ಮನ್ನ ಸಂಪರ್ಕ ಮಾಡಬೇಕು ಅಂತ ಹೇಳಿದ್ರೆ ಮಾಡುವಂಥದ್ದು ಹೇಗೆ? ನಿಮ್ಮ ಫೋನ್ ನಂಬರ್ ಕೊಡ್ಬೋದಾ? ಕೊಡ್ತೀನಿ ಸರ್, ಕೊಡ್ತೀನಿ. ಹೇಳಿ ಫೋನ್ ನಂಬರ್ನ. 9611640180. ಇನ್ನೊಂದ್ಸಾರಿ ಹೇಳಿ. 9611640180. ಒಳ್ಳೆಯದು ಸುರೇಶ್ ಅವರೇ, ಇದುವರೆಗೆ ನಿಮ್ಮ ತೋಟಗಾರಿಕೆ ಬೆಳೆಯಲ್ಲಿನ ಅನುಭವಗಳನ್ನು ನಮ್ಮ ಕೇಳುಗರೊಂದಿಗೆ ಬಹಳ ವಿವರವಾಗಿ ಹಂಚಿಕೊಂಡ್ರಿ. ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ಇದುವರೆಗೆ ತೋಟಗಾರಿಕೆ ಬೆಳೆಯಲ್ಲಿನ ಅನುಭವ ಕುರಿತಂತೆ ಆಲೂರು ತಾಲೂಕು ಮರಸು ಗ್ರಾಮದ ಕೃಷಿಕ ಎಂವಿ ಜಯದೇವ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಇವರನ್ನ ಸಂದರ್ಶಿಸಿದವರು ಅರಕಲಗೂಡು ವಿ ಮಧುಸೂದನ್. ಕೇಳ್ರಿ, ರೈತರಿಗೆ ಸಲಹೆ. ಹವಾಮಾನ ಮುನ್ಸೂಚನೆ ಅನ್ನುವಂಥದ್ದು ಇವತ್ತು ಎಲ್ಲ ರಂಗಗಳಲ್ಲಿಯೂ ಕೂಡ ತನ್ನದೇ ಆದಂತಹ ಮಹತ್ವವನ್ನ ಹೊಂದಿದೆ. ಕೃಷಿಯಲ್ಲಂತೂ ಹೆಚ್ಚು ಮಹತ್ವವನ್ನ ಹೊಂದಿದೆ ಅಂತ ಹೇಳಿದ್ರೆ ತಪ್ಪಾಗಲಾರದು. ಯಾಕೆ ಅಂತ ಹೇಳಿದ್ರೆ ಹವಾಮಾನ ಬದಲಾವಣೆ ಆಗ್ತಾ ಇರತಕ್ಕಂತಹ ಈ ಸಂದರ್ಭದಲ್ಲಿ ಪ್ರತಿ ದಿನದ ಹವಾಮಾನವೂ ಕೂಡ ಕೃಷಿಕರಿಗೆ ಅತ್ಯಗತ್ಯವಾಗಿರುತ್ತೆ, ಬಹಳ ಮಹತ್ವವನ್ನ ಹೊಂದಿರುತ್ತೆ. ಈ ನಿಟ್ಟಿನಲ್ಲಿ ಭಾರತದ ಹವಾಮಾನ ಇಲಾಖೆ ಕಳೆದ 150 ವರ್ಷಗಳಿಂದ ಹವಾಮಾನ ಮುನ್ಸೂಚನೆಯನ್ನ ನೀಡ್ತಾ ಬಂದಿದೆ. ಜನವರಿ 15, 1875ರಲ್ಲಿ ಪ್ರಾರಂಭವಾದಂತಹ ಭಾರತೀಯ ಹವಾಮಾನ ಇಲಾಖೆಗೆ ಜನವರಿ 15, 2025ನೇ ಇಸ್ವಿಗೆ ಬರೋಬ್ಬರಿ 150 ವರ್ಷಗಳು ತುಂಬಿದೆ. ರೈತ ಹವಾಮಾನದೊಂದಿಗೆ ಹೋರಾಡಲಿಕ್ಕೆ ಅಥವಾ ವಿರೋಧ ಮಾಡಲಿಕ್ಕೆ ಸಾಧ್ಯವಿಲ್ಲ. ಆದರೆ ಹವಾಮಾನದ ನಿಖರವಾದಂತಹ ಮಾಹಿತಿ ದೊರೆತರೆ ಆ ಹವಾಮಾನದ ಪರಿಸ್ಥಿತಿಗೆ ತಕ್ಕಂತೆ ಕೃಷಿ ನಿರ್ವಹಣಾ ಯೋಜನೆಗಳನ್ನು ರೂಪಿಸಿಕೊಂಡು ಸದುಪಯೋಗವನ್ನು ಮಾಡಿಕೊಳ್ಳಬಹುದು ಮತ್ತು ಬೆಳೆ ನಷ್ಟವನ್ನು ಕಡಿಮೆ ಮಾಡಿಕೊಳ್ಳಬಹುದು. ಆದ್ದರಿಂದ ಹವಾಮಾನ ಮುನ್ಸೂಚನೆಯ ನಿಖರ ಮಾಹಿತಿ ಅವಶ್ಯಕವಾಗಿದೆ. ರೈತರು ಲಾಭದಾಯಕ ಬೆಳೆ ಬೆಳೆಯಲಿಕ್ಕೆ ಪಾಲಿಸ್ತಕ್ಕಂತಹ ಇತರೆ ತಾಂತ್ರಿಕ ಮತ್ತು ಆಧುನಿಕ ಪದ್ಧತಿಗಳ ಜೊತೆಗೆ ಬಹುಮುಖ್ಯ ಮಾರ್ಗ ಅಂತ ಹೇಳಿದರೆ ನಿಖರವಾದಂತಹ ಹವಾಮಾನದ ಮುನ್ಸೂಚನೆ. ಈ ನಿಟ್ಟಿನಲ್ಲಿ ಭಾರತೀಯ ಹವಾಮಾನ ಇಲಾಖೆ ಕೃಷಿಗೆ ಸಂಬಂಧಪಟ್ಟ ಹಾಗೆ 3 ಬಗೆಯ ಹವಾಮಾನ ಮುನ್ಸೂಚನೆಗಳನ್ನು ಪ್ರತಿನಿತ್ಯವೂ ಕೂಡ ನೀಡ್ತಾ ಇದೆ. ಅಲ್ಪಾವಧಿ ಹವಾಮಾನ ಮುನ್ಸೂಚನೆ, ಮಧ್ಯಮಾವಧಿ ಹವಾಮಾನ ಮುನ್ಸೂಚನೆ ಹಾಗೂ ದೀರ್ಘಾವಧಿ ಹವಾಮಾನ ಮುನ್ಸೂಚನೆ. ಅಲ್ಪಾವಧಿ ಹವಾಮಾನ ಮುನ್ಸೂಚನೆ 1 ದಿವಸದಿಂದ ಮುಂದಿನ 3 ದಿವಸಗಳವರೆಗೆ ಇರುತ್ತೆ. ಇಲ್ಲಿ ತಾಪಮಾನ, ಮಳೆ, ಗಾಳಿಯ ವೇಗ ಮತ್ತು ಇತರ ಹವಾಮಾನದ ದತ್ತಾಂಶಗಳನ್ನು ಒಳಗೊಂಡ ಹಾಗೆ ದೈನಂದಿನ ಹವಾಮಾನವನ್ನು ನೀಡ್ತಾ ಹೋಗುತ್ತೆ. ಮಧ್ಯಮಾವಧಿ ಹವಾಮಾನ ಅಂತ ಹೇಳಿದರೆ ಇದು ಮುಂದಿನ 4 ರಿಂದ 10 ದಿವಸಗಳವರೆಗೆ ಕೆಲವೊಂದು ಮುನ್ಸೂಚನೆಗಳನ್ನು ನೀಡಲಾಗುತ್ತೆ. ಇಲ್ಲಿ ತಾಪಮಾನದಲ್ಲಿನ ಬದಲಾವಣೆಗಳು, ಮಳೆ ಮತ್ತು ಚಂಡಮಾರುತ ಹಾಗೂ ಭಾರೀ ಮಳೆಯಂತಹ ಸಂಭಾವ್ಯ ಹವಾಮಾನದ ಅಪಾಯಗಳನ್ನು ಮುನ್ಸೂಚನೆಯ ರೀತಿಯಲ್ಲಿ ನೀಡ್ತಾ ಹೋಗಲಾಗುತ್ತೆ. ದೀರ್ಘಾವಧಿಯ ಹವಾಮಾನ ಮುನ್ಸೂಚನೆ ಅಂತ ಹೇಳಿದರೆ ಇದು ಮುಂದಿನ 2 ವಾರಗಳು ಮತ್ತು ಅದಕ್ಕಿಂತಲೂ ಕೂಡ ಹೆಚ್ಚಿನ ದಿವಸಗಳ ಮುನ್ಸೂಚನೆಯನ್ನ ಇದು ಅವಲಂಬಿಸಿರುತ್ತೆ. ಮುಂಗಾರು ಋತುವಿನಲ್ಲಿ ಮಳೆಯ ಮಾದರಿಗಳನ್ನು ಊಹೆ ಮಾಡ್ತಕ್ಕಂಥದ್ದು, ಬೇಸಿಗೆ ಹಾಗೂ ಚಳಿಗಾಲದಂತಹ ತೀವ್ರ ಋತುಗಳಲ್ಲಿ ತಾಪಮಾನದ ಮುನ್ಸೂಚನೆಗಳು ಸೇರಿದ ಹಾಗೆ
ದೀರ್ಘಾವಧಿಯ ಹವಾಮಾನ ಮುನ್ಸೂಚನೆಗಳನ್ನು ಒದಗಿಸುತ್ತಾ ಹೋಗುತ್ತೆ. ಇದಲ್ಲದೆ ಮುಂದಿನ ಕೆಲವು ಗಂಟೆಗಳಲ್ಲಿ ಅಂತ ಅಂದ್ರೆ ಮುಂದಿನ 3ರಿಂದ 6 ಗಂಟೆಗಳವರೆಗೆ ಸ್ಥಳೀಯವಾಗಿ ಮತ್ತು ತಕ್ಷಣದ ಹವಾಮಾನ ಮುನ್ಸೂಚನೆಗಳನ್ನು ಕೂಡ ಒದಗಿಸಲಾಗುತ್ತೆ. ಇದು ವೇಗವಾಗಿ ಬದಲಾಗ್ತಾ ಇರತಕ್ಕಂತಹ ಹವಾಮಾನದ ಪರಿಸ್ಥಿತಿಗಳ ಬಗ್ಗೆ, ವಿಶೇಷವಾಗಿ ಗುಡುಗು ಸಹಿತ ಮಳೆ, ಭಾರೀ ಮಳೆ ಮತ್ತು ಬಲವಾದ ಗಾಳಿಯಂತಹ ತೀವ್ರ ಹವಾಮಾನ ಘಟನೆಗಳಿಗೆ ಸಂಬಂಧಿಸಿದ ನೈಜ ಸಮಯದ ಅಂಕಿ ಅಂಶಗಳನ್ನು ಒದಗಿಸುವುದರ ಮೇಲೆ ಕೇಂದ್ರೀಕರಣಗೊಂಡಿರುತ್ತೆ. ಇದಲ್ಲದೆ ಸ್ಥಳೀಯ ಹವಾಮಾನದ ಮುನ್ಸೂಚನೆ ಮತ್ತು ಕೃಷಿ ಆಧಾರಿತ ಸಲಹೆಗಳನ್ನು ಪ್ರಾದೇಶಿಕ ಭಾಷೆಯಲ್ಲಿ ರೈತರಿಗೆ ಮುಟ್ಟಿಸುವ ಪ್ರಯತ್ನದಲ್ಲಿ ಭಾರತೀಯ ಹವಾಮಾನ ಇಲಾಖೆ ಹಾಗೂ ಭಾರತೀಯ ಕೃಷಿ ಸಂಶೋಧನಾ ಮಂಡಳಿ ಹಾಗೂ ಭಾರತೀಯ ಉಷ್ಣವಲಯದ ಹವಾಮಾನ ಸಂಸ್ಥೆ ಇವೆಲ್ಲವೂ ಕೂಡ ಜಂಟಿಯಾಗಿ ಮೇಘದೂತ ಅನ್ನುವಂತಹ ಮೊಬೈಲ್ ಅಪ್ಲಿಕೇಶನ್ ಅನ್ನ ಹೊರತಂದಿದೆ. ಈ ಆಪ್ ರೈತರಿಗೆ ಮತ್ತು ಆಸಕ್ತ ಬಳಕೆದಾರರಿಗೆ ಹವಾಮಾನ ಆಧಾರಿತ ಕೃಷಿ ಸಲಹೆಗಳನ್ನು ತಿಳಿದುಕೊಳ್ಳಲಿಕ್ಕೆ ಬಳಕೆದಾರ ಸ್ನೇಹಿ ರೂಪದಲ್ಲಿ ಅನುವನ್ನ ಮಾಡಿಕೊಟ್ಟಿದೆ. ಇಷ್ಟು ಅನುಕೂಲ ಇರತಕ್ಕಂತಹ ಮೇಘದೂತ ಅಪ್ಲಿಕೇಶನ್ ಅಥವಾ ಮೊಬೈಲ್ ಆಪ್ ಅನ್ನ ಎಲ್ಲ ಕೃಷಿಕರು ಕೂಡ ಡೌನ್ಲೋಡ್ ಮಾಡಿಕೊಂಡು ತಮ್ಮ ಮೊಬೈಲ್ ಫೋನುಗಳಲ್ಲಿ ಇಟ್ಟುಕೊಂಡು ಮುಂದಿನ ಮುನ್ಸೂಚನೆಯನ್ನ ತಿಳಿದು ಅದಕ್ಕೆ ಪೂರಕವಾಗಿ ಕೃಷಿಯನ್ನ ಮಾಡ್ತಾ ಹೋದ್ರೆ ಕೃಷಿಯಲ್ಲಿ ಉಂಟಾಗ್ತಕ್ಕಂತಹ ಹೆಚ್ಚಿನ ನಷ್ಟವನ್ನ ತಪ್ಪಿಸಲಿಕ್ಕೆ ಇದು ಅನುಕೂಲವನ್ನ ಮಾಡುತ್ತೆ. ಕೇಳಿದ್ರಲ್ಲ, ರೈತರಿಗೆ ಸಲಹೆ.